ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಗ್ರಾಂಟೆಡ್ ಫಾರ್ ಟೇಕನ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಮತದಾರರಾಗಿದ್ದರು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಅನ್ಡೌಟ್ಫುಲ್ ಅಲ್ಪಸಂಖ್ಯಾತರ ಮತವೇ ಕಾರಣ ಅಂತಲೇ ಹೇಳಲಾಗ್ತಿದೆ. 9 ಲೋಕಸಭಾ ಸ್ಥಾನಕ್ಕೂ ಕೂಡ ಅಲ್ಪಸಂಖ್ಯಾತರೇ ಕಾರಣಕರ್ತರು. ಆದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಪ್ರಮುಖ ನಾಯಕರು ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಜೊತೆಗೆ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ತಕ್ಕಂತೆ ಇದೀಗ ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷ ಹುದ್ದೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಅವರನ್ನು ಪಕ್ಷದಿಂದಲೇ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕೂಡ ಅವರನ್ನು ವಜಾ ಮಾಡಲಾಗಿದೆ. ಇನ್ನು ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು. ರಾಜಕೀಯ ಕಾರ್ಯದರ್ಶಿ ಸ್ಥಾನದಲ್ಲೂ ಕೂಡ ವಜಾ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ದೇ ತಪ್ಪ ಅನ್ನೋ ರೀತಿಯ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಚರ್ಚೆಯ ನಡುವೆ ಇದೀಗ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡದೆ ಏಕಾಏಕಿ ವಜಾ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಇದೀಗ ಕೇಳಿಬರ್ತಿರ್ತಕ್ಕಂಥದ್ದು. ಆ ಮುಖಾಂತರ ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯ, ಬಲಿಷ್ಠರಿಗೆ ಒಂದು ನ್ಯಾಯ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಶಾಸಕರಾಗಿದ್ದರು. ಶಾಸಕರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಲೋಕಸಭೆ ಚುನಾವಣೆಯಲ್ಲಿ ಬಹಿರಂಗವಾಗಿ ಭಾರತೀಯ ಜನತಾ ಪಕ್ಷದ ಶಿವಮೊಗ್ಗದ ಅಭ್ಯರ್ಥಿಯಾಗಿದ್ದಂಥ BY ರಾಘವೇಂದ್ರರನ್ನು ಗೆಲ್ಲಿಸಿ ಅಂತೇಳಿ ಓಪನ್ ಆಗಿ ಹೇಳಿದರು. ಅವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಸೇರಿದಂತೆ ಹೈಕಮಾಂಡ್ ಅಂತ ಕರೆಸಿಕೊಳ್ತಕ್ಕಂಥ ಸುರ್ಜೇವಾಲಾ ಇರ್ಬೋದು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೂಡ ಬಾಯಿಗೆ ಬೀಗ ಹಾಕ್ಕೊಂಡಿದ್ರು. ಯಾಕಂತೇಳಿದ್ರೆ ಅವರು ಶಾಮನೂರು ಶಿವಶಂಕರಪ್ಪನವರು ಬಲಿಷ್ಠ ಸಮುದಾಯದ ನಾಯಕರುಗಳು. ಅವರ ಮೇಲೆ ಕ್ರಮ ಕೈಗೊಳ್ಳುವ ದಮ್ಮು ತಾಕತ್ತನ್ನು ಪ್ರದರ್ಶನವನ್ನು ಮಾಡಲೇ ಇಲ್ಲ. ಅದಾದ ಬಳಿಕ ಬೈ ಎಲೆಕ್ಷನ್ನಲ್ಲೂ ಕೂಡ SS ಮಲ್ಲಿಕಾರ್ಜುನರವರ ಪುತ್ರ ಸಮರ್ಥ್ರವರು ಕಾಂಗ್ರೆಸ್ನ MP ಮತ್ತು ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನರವರು ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿದ್ರು ಕೂಡ ನಾಮಿನೇಷನನ್ನು ಮಾಡ್ತಾರೆ. ಆದರೆ ಹೈಕಮಾಂಡ್ ಅವತ್ತು ಕೂಡ ಬಾಯಿಗೆ ಬೀಗ ಹಾಕಿತ್ತು. ಇದೇ ಕೆಲವೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೂ ಕೂಡ ನೋಟಿಸನ್ನು ಕೊಟ್ಟು ಶಿಸ್ತು ಸಮಿತಿ ಅದಕ್ಕೊಂದು 15ರಿಂದ 20 ದಿವಸ ಕಾಲಾವಕಾಶವನ್ನು ಕೊಟ್ಟು ನಂತರ ಅವರು ತಪ್ಪು ಮಾಡಿದರೆ ದಾಖಲೆಗಳಿದ್ದರೆ ಸಾಮಾನ್ಯವಾಗಿ ಪಕ್ಷದಿಂದ ವಜಾ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ 2 ಅಲ್ಪಸಂಖ್ಯಾತ ಗುಂಪುಗಳಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ನಲ್ಲೇ 2 ಗುಂಪುಗಳಾಗಿರ್ತಕ್ಕಂಥದ್ದು, ಅದು ಮಂತ್ರಿಗಿರಿಗಾಗಿ ಪೈಪೋಟಿ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಇದೀಗ ಮೊದಲ ಬಾರಿಗೆ ಅಲ್ಪಸಂಖ್ಯಾತರು ನಮಗೂ ಕೂಡ ರಾಜಕೀಯ ಸ್ಥಾನಮಾನ ಕೊಡಿ ಅಂತೇಳಿ ಮೊದಲ ಬಾರಿಗೆ ಬೀದಿಗೆ ಬಂದು ತಮ್ಮ ಹಕ್ಕೊತ್ತಾಯನ ಮಾಡಿರ್ತಕ್ಕಂಥದ್ದು. ರಾಜ್ಯದ ಬಲಿಷ್ಠ ಜಾತಿಗಳಂತ ಕರೆಸಿಕೊಳ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು ಈ ಮೊದಲು ಅಧಿಕಾರಕ್ಕಾಗಿ ಬೀದಿಗೆ ಬಂದು ಪ್ರಶ್ನೆಯನ್ನು ಮಾಡ್ತಿದ್ರು. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ಕೂಡ ಜಾಗೃತರಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವ ಲಕ್ಷಣ ಇರ್ತಕ್ಕಂಥದ್ದು. ಉಲಮಾ ಎಂಬ ಸಂಘಟನೆ ಇದು ಅಲ್ಪಸಂಖ್ಯಾತರ ಧಾರ್ಮಿಕ ಸಂಘಟನೆ. ಧಾರ್ಮಿಕ ಗುರುಗಳು ಕೂಡ ಇದೀಗ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಿರ್ತಕ್ಕಂಥ. ಬಹುಶಃ ಕರ್ನಾಟಕದಲ್ಲಿ ಕೇರಳದ ರೀತಿ ಮುಸ್ಲಿಂ ಲೀಗ್ ಅಥವಾ OWC ರೀತಿ ಕರ್ನಾಟಕದಲ್ಲೂ ಕೂಡ ಒಂದು ಮುಸ್ಲಿಂ ಲೀಡರ್ಗಳ ಅಥವಾ ಮುಸ್ಲಿಂ ನಾಯಕರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆ ಮುಖಾಂತರ ಕಾಂಗ್ರೆಸ್ಸಿಗೆ ಎಲ್ಲೊಂದು ಕಡೆ ಕಾಂಗ್ರೆಸ್ನ ನಿರ್ಧಾರಗಳ ವಿರುದ್ಧ ಕಾಂಗ್ರೆಸ್ನ ಟೇಕನ್ ಗ್ರಾಂಟೆಡ್ಗೆ ತಿರುಗೇಟು ಕೊಡ್ತಾರಾ, ಈ ಎಲ್ಲದರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಬೇರೆ ಕಡೆ ಅವ್ರು ಹೇಳಿದರೆ ನಾನು ತಪ್ಪಂತ ಹೇಳ್ತಾ ಇದ್ದೆ. ದಾವಣಗೆರೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರದ್ದೇ ಸಮುದಾಯ ಒಂದು 80,000 ಜನ ಇದ್ದಾರೆ. ನಾನು ಅದರ ಬಗ್ಗೆ ಖಂಡಿತವಾಗ್ಲೂ ಅವ್ರು ಹೇಳಿದ್ದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಮಾತಿಲ್ಲಿ ಹೇಳ್ತೀನಿ, ಅಲ್ಪಸಂಖ್ಯಾತರನ್ನು ಅವರು ಮತಕ್ಕೋಸ್ಕರ ಯೂಸ್ ಮಾಡಿಕೊಂಡಿದ್ದಾರೆ. ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಅನೇಕ ಬಾರಿ ಮಾಡಿದ್ದಾರೆ. ಇವತ್ತು ಇದೇ ಏರಿಯಾ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ. ಮಾನ್ಯ ಹೆಲ್ತ್ ಮಿನಿಸ್ಟರ್ ಆದ ಗುಂಡೂರಾವ್ ಅವರು ವಿನ್ ಆಗಬೇಕಂದ್ರೆ ಎಷ್ಟು ಓಟಿಂದ ವಿನ್ ಆದರು ಗೊತ್ತಿರುತ್ತೆ. ನಾನು ಎಕ್ಸಾಂಪಲ್ ಇದೆ, ನಾವು ಹೇಳೋದು ಅನೇಕ ಬಾರಿ ಈ ಥರ ಮಾಡಿದ್ದಾರೆ. ಒಂದು ವರ್ಗ ಇದೆ, ಭಾರತೀಯ ಜನತಾ ಪಾರ್ಟಿಗೆ BJP ಕಂಡ್ರೆ ಆಗಲ್ಲ ಅಂತ. ಆದರೆ ಅದನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಯಾವತ್ತಿದ್ರೂ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ಪ್ರಯಾಸ ಅಂತಲೇ ನಾವು ಇರೋದು ಬಿಟ್ಟರೆ ಯಾವತ್ತೂ ನಾವು ಮಾಡೋ ಒಂದು ನಿಮಿಷ ರೀ ಇವತ್ತು ನಾವು ಯಾವುದೇ ಒಂದು ಏನು ಸ್ಕೀಮ್ಗಳು ಕೊಡುವಾಗ ಇದು ಮತಕ್ಕೆ ಇದು ಧರ್ಮಕ್ಕೆ ಅಂತ ಯಾವತ್ತೂ ಕೊಟ್ಟಿಲ್ಲ. ಯಾವತ್ತಿದ್ರೂ ಸಬ್ಕ ಸಾಥ್ ಅಂತ ಕೊಟ್ಟಿದ್ದೀವಿ. ಪ್ರತಿಯೊಂದು ಯಾವುದೇ ಒಂದು ಆವಾಸ್ ಯೋಜನೆ ಕೊಟ್ಟಿದ್ದೀವಿ, ಬರೀ ಈ ಧರ್ಮಕ್ಕಂತ ಕೊಟ್ಟಿದ್ದೀವ?
ಅಥವಾ 80 ಕೋಟಿ ಜನರಿಗೆ ಆಹಾರ ಭದ್ರತೆ ಕೊಟ್ಟು ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಟುವ, ಇಷ್ಟು ಜನರಿಗೆ ನಲ್ಲಿ ನೀರು ಕೊಟ್ಟು, ಇಷ್ಟು ಕೋಟಿ ಜನರಿಗೆ ಮುದ್ರಾ ಯೋಜನೆ ಕೊಟ್ಟು ಯಾವ ಸಮುದಾಯಕ್ಕಂತ ಕೊಟ್ಟಿಲ್ಲ. ಸಬ್ಕ ಸ್ವಾತಂತ್ರ್ಯ ಅದೇ ಹೇಳಿದ್ದು. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀರಿ, ದಾವಣಗೆರೆಗೆ ನೀವು ಬರ್ತಾ ಇದ್ದೀರಾ, ಇದೇ ಬರುವ ಈ 4ನೇ ತಾರೀಕು ಅರ್ಥ ಆಗುತ್ತೆ ಜನರು ಯಾವ ಥರ ಮಾಡಿದಾರೆ ಅಂತ ಹೇಳಿ. ನೋಡಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹೇಳಿದಾರಂತೆ ನೆಕ್ಸ್ಟ್ ನಿಮ್ಮ ಸಮುದಾಯಕ್ಕೆ ಕೊಡ್ತೀವಿ ಅಂತ. ಅವ್ರು ಕೊಟ್ಟಿಲ್ಲ, ಅದು ಬಿಡಿ. ಈಗ ಟಿಕೆಟ್ ಕೊಟ್ಟಾಗಿದೆ, ಇದಾಗಿದೆ. ಈಗ ನಾವು ಮಾತಾಡಬೇಕಾಗಿರೋದು 100ಕ್ಕೆ 100 ಫಲಿತಾಂಶ. 2 ಬೈ ಎಲೆಕ್ಷನ್ ಬರಲ್ಲ, 5 ಪಂಚರಾಜ್ಯದಲ್ಲೂ ಇವರು ಏನು ಅನ್ನೋದು ಗೊತ್ತಾಗುತ್ತೆ. 5 ಪಂಚರಾಜ್ಯದ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನು ಹೇಳೋದು ಇಷ್ಟೇ ನೋಡಿ, ನಿಧಾನವಾಗಿ ಆದರೂ ಭಾರತೀಯ ಜನತಾ ಪಾರ್ಟಿ ಜನರಿಗೆ ಯಾವುದೇ ಬೇದರವ ಮಾಡದೆ ಯಾವ ಥರ ಕೆಲಸ ಮಾಡ್ತಿದೆ, ಯಾವ ಥರ ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ನಾವು ಯಾವತ್ತಿದ್ರೂ ಕೂಡ ಸಬ್ಕ ಸ್ವಾತಂತ್ರ್ಯ ಇರೋದು. ನಿಮ್ಮ ಪಾರ್ಟಿಯಲ್ಲಿ ಶಿಸ್ತು ಸಮಿತಿ ಇಲ್ವಾ ಅಂತ ಕೇಳ್ತೇವ್ರೆ. ಯಾಕಂದರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಟೇಕನ್ ಗ್ರಾಂಟೆಡ್ ನಿಮಗೆ, ಅವ್ರನ್ನ ಏನು ಬೇಕಾದರೂ ಮಾಡ್ಬೋದು, ಅವ್ರ ಮೇಲೆ ಯಾವ ರೀತಿ ಬೇಕಾದ್ರೂ ಆಕ್ಷನ್ ತಗೋಬೋದಾ? ಸರ್, ಇದೇ ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದಿರೋ ನಾನು ಹೇಳ್ತೀನಿ, ಅಖಂಡ ಶ್ರೀನಿವಾಸ್ ಅವ್ರಿಗೆ ಸೀಟ್ ಕೊಡಬಾರ್ದು ಅಂತ ಇದೇ ಮುಸ್ಲಿಂ ಸಮುದಾಯ ಹೋಗಿ ಕೇಳಿದಾಗ ಕಾಂಗ್ರೆಸ್ ಅವರ ಮಾತನ್ನು ಒಪ್ಕೊಳ್ತಲ್ಲ. ಹಂಗಂದ್ರೆ ಕಾಂಗ್ರೆಸ್ ಯಾರಿಗಾದ್ರೂ ಮಣಿಸ್ತಾ ಇವತ್ತು? ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಒಂದ್ಸತಿ ತೀರ್ಮಾನ ಆದಮೇಲೆ ಅದು ಯಾವುದೇ ಸಮಾಜದ ಲಿಂಗಾಯತರ ಬಗ್ಗೆ ಇರ್ಬೋದು, ಬ್ರಾಹ್ಮಣರ ಬಗ್ಗೆ ಇರ್ಬೋದು, ಅಲ್ಪಸಂಖ್ಯಾತರ ಬಗ್ಗೆ ಇರ್ಬೋದು, ಹೈಕಮಾಂಡ್ ತೀರ್ಮಾನ ಆದಮೇಲೆ ಅದು ಪಾಲನೆ ಮಾಡುವ ಕರ್ತವ್ಯ ನಮ್ದೆಲ್ಲರದಿದೆ. ಯಾಕೆ ನಿಮ್ಮ ಹೈಕಮಾಂಡ್ಗೆ ಒಂದು ಶಿಸ್ತು ಸಮಿತಿ ಅನ್ನೋದಿಲ್ವಾ? ಒಂದು ವ್ಯವಸ್ಥಿತವಾಗಿ ಯಾರು ತಪ್ಪು ಮಾಡಿದ್ರೆ ನೋಟಿಸ್ ಕೊಡಬೇಕು, ಆ ಥರ ಏನಿಲ್ವಾ? ಅಲ್ಲ, ಅಧಿಕಾರ ಅನುಭವಿಸಿರೋರು ಇವಾಗ MLC ಮಾಡೋರು ಅವ್ರಿಗೆ ಬಂದು ಮನೆಯಲ್ಲಿ ಕೂತ್ಕೊಂಡು ನಾವು ಕೇಳಬೇಕಾಗಿತ್ತ, ನೀವು ಬಂದು ನಮಗೆ ಪ್ರಚಾರ ಮಾಡಿ, ಯಾವುದೋ ಅವ್ರ ಕರ್ತವ್ಯ ಅಧಿಕಾರವನ್ನು ಅನುಭವಿಸ್ತವ್ರೆ, ಬಂದು ಕೆಲಸ ಮಾಡಬೇಕಾಗಿತ್ತು. ಸಮರ್ಥವ್ರಿಗೆ ಕೆಲಸ ಮಾಡ್ತಿರೋರು ಹೈಕಮಾಂಡ್ ಬದುಕಿದೆ ಈ ದೇಶದಲ್ಲಿ, ಹೈಕಮಾಂಡ್ ನಮ್ಮ ಸ್ಟ್ರಾಂಗ್ ಇದೆ ಅಂತ ತೋರಿಸುವ ಒಂದು ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ನಾವು ತೋರಿಸಿದ್ದೀವಿ. ಹೈಕಮಾಂಡ್ ನಮ್ಮದು ಸ್ಟ್ರಾಂಗ್ ಇದೆ ಅನ್ನುವ ಒಂದು ನೇರ ಒಂದು ನೀವು ಡಿಪೆಂಡ್ ಮಾಡ್ಕೊಳ್ತಿದ್ದೀರಾ. ಈಗ ಇಡೀ ಅಲ್ಪಸಂಖ್ಯಾತ ಸಮುದಾಯ ಬಹುತೇಕ ಉಲಾಮಾ ಜಮಾತೆ ಎಲ್ಲರೂ ಕೂಡ ಕಾಂಗ್ರೆಸ್ ನಿರ್ಧಾರದ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾದರೆ ನೀವು ಮಾಡಿದ್ದು ಸರಿನಾ? ಈ ಉಲಾಮಾದವ್ರಿಗೆ ಹೇಳ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಮಾಡಿದ್ದು ಸರಿ ಅಂತ? ಸರ್, ನಮ್ಮ ಕಾಂಗ್ರೆಸ್ ಪಕ್ಷ ನೋಡಿ ಒಂದು ರಾಷ್ಟ್ರೀಯ ಪಕ್ಷ. ನಾವು ಸಿದ್ಧಾಂತಬದ್ಧವಾಗಿ ಏನಿವತ್ತು ಕ್ರಮ ತಗೊಂಡಿದೆ, ನಮ್ಮ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ನಾವು ಏನು ಇವತ್ತು ತಗೊಂಡಿದೆ ಎಲ್ಲ ಕರೆಕ್ಟ್ ಇದೆ ಅಂತಲೇ ಹೇಳ್ತೀನಿ. ನೋಡಿ, ಇದು ಮುಸ್ಲಿಂ ಅವರ ಆಂತರಿಕ ಜಗಳ ಮತ್ತು ವೈಯಕ್ತಿಕ ವರ್ಚಸ್ಸು ಮತ್ತು ಮುಸ್ಲಿಮರು ಒಳಗೆ ಇರುವಂತಹ ಒಳ ಜಗಳವನ್ನು ಅಥವಾ ನಾಯಕತ್ವಕ್ಕಾಗೋ ಅಥವಾ ವ್ಯಕ್ತಿಯ ವರ್ಚಸ್ಸಿಗಾಗೋ ಇದು ನಡೀತಾ ಇರೋದು. ಇವಾಗ ಇಲ್ಲಿ ಅಬ್ದುಲ್ ರಜಾಕ್ ಅವ್ರು ಹೇಳ್ತಿದ್ದಾರೆ, ಅವ್ರು ಹೇಳೋದಕ್ಕೆ ನಾವು ಮಣೆ ಹಾಕೋಕ್ಕಾಗಲ್ಲ. ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು? ಅದಕ್ಕೆ ಕಾರಣ ಇರುತ್ತೆ. ಯಾಕೆ ಇವಾಗ ಶಿಸ್ತು ಕ್ರಮ ಕೈಗೊಂಡಿಲ್ಲ? ಯಾರು ಹೇಳಿದ್ರು ಶಿಸ್ತು ಕ್ರಮ ಕೈಗೊಳ್ಳಲ್ಲ ಅಂತ? ಎಲ್ಲರೂ ಕೈಗೊಳ್ತಾರೆ. ಕೈಗೊಳ್ಳೋದ್ರಿಂದನೇ ಜಬಾರ್ ಅವರು ಪ್ರಶ್ನೆಯನ್ನು ಮಾಡಿದ್ರು. ಶಾಮನೂರು ಶಿವಶಂಕರಪ್ಪನವರು ಅವತ್ತು ಕಾಂಗ್ರೆಸ್ನ ಶಾಸಕರಾಗಿ ಬಹಿರಂಗವಾಗಿ BJPಯ ಅಭ್ಯರ್ಥಿನ ಗೆಲ್ಲಿಸಿ ಅಂದಾಗ ಎಲ್ಲೋಗಿತ್ತು ನಿಮ್ಮ ಹೈಕಮಾಂಡ್? ಸರ್, ಅದು ವಿಚಾರ ಬೇರೆ, ಇದು ವಿಚಾರ ಬೇರೆ. ಇಲ್ಲಿ ಒಬ್ಬ ಬೇರೆ ಆಗುತ್ತೆ. ಆಗಲ್ಲ ನೋಡಿ, ಬಲಿಷ್ಠರಿಗೊಂದು ನ್ಯಾಯ, ಬಡವನಿಗೊಂದು ನ್ಯಾಯನಾ? ನೀವು ಇದು ಮೊದಲು ಏನು ನಡೆದಿದೆ ಅಂತ ತಿಳ್ಕೊಳ್ಳಿ. ಜಬಾರ್ ಅವರು ಅಲ್ಪಸಂಖ್ಯಾತ ನಾಯಕರಾಗಿದ್ರು, ಅಲ್ಲಿ ಅಧ್ಯಕ್ಷರಾಗಿದ್ರು. ಅವರ ಜವಾಬ್ದಾರಿ ಇರುತ್ತೆ ಅಲ್ಲಿ ವ್ಯಕ್ತಿ ಒಂದು ಕ್ಯಾಂಡಿಡೇಟ್ನ ಕೊಟ್ಟ ಮೇಲೆ ಗೆಲ್ಸ್ಕೊಬರೋದು. ಇವರು ಹಬ್ಬದ ದಿವಸನೇ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಟಿಕೆಟ್ ಯಾರಿಗೆ ಘೋಷಣೆ ಆಯಿತು ಅವತ್ತು ನೀವೆಲ್ಲರ ಸಮ್ಮತಿಯಲ್ಲಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿನೇ ಅಲ್ವಾ ಇದೇ ಉಲ್ಮಾಗಳು ಅವತ್ತು ಕೇಳಬೇಕಾಗಿತ್ತಲ್ಲ. ಯಾವತ್ತು ಸೀಟ್ ಕೊಟ್ಟಿಲ್ಲ ಇದೇ ಉಲ್ಮಾಗಳು, ಇದೇ ಅಬ್ದುಲ್ ರಜಾಕ್ ಅವ್ರು ಬಂದು ಅವತ್ತು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ನಾವೆಲ್ಲ ಏನು ಇವತ್ತು ಸೀಟ್ ಕೊಟ್ಟಿಲ್ಲ, ನಾವು ದಾವಣಗೆರೆದಲ್ಲಿ ಮಾಡಲ್ಲ ಅಂತ ಅವಾಗ ಪ್ರೆಸ್ ಮೀಟ್ ಮಾಡಬೇಕು. ಅವಾಗ ಸರ್, ಈ ಅಲ್ಪಸಂಖ್ಯಾತರ ರಾಜಕೀಯದಲ್ಲಿ ಅಲ್ಪಸಂಖ್ಯಾತರ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡೋಕ್ಕಿರೋದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಲಾಭ ಮಾಡ್ಕೊಳ್ಳೋಕ್ಕೆ. ಇದ್ದಕ್ಕಿದ್ದಂಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದೇ ಸಮಯ ಅಲ್ಪಸಂಖ್ಯಾತರ ಮೇಲೆ ಪರೋಕ್ಷವಾಗಿ ಪ್ರೀತಿ ಉಂಟಾಗ್ಬಿಟ್ಟಿದೆ. ನಾವು ಭಾರತೀಯ ಜನತಾ ಪಕ್ಷದ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ವಿ, ಹಾಗಂತ ನಾವು ಸಿದ್ಧಾಂತ ರಾಜಿ ಇಲ್ಲ ಅಂತ ಹೇಳ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಈ ಅಲ್ಪಸಂಖ್ಯಾತ ಜಗಳದಲ್ಲಿ ಏನಾದರೂ ಮಾಡಿ ಕಳೆದು ಹೋಗಿರುವ ಅಲ್ಪಸಂಖ್ಯಾತರನ್ನ ಮತ್ತೆ ಪಡೆಯುವ ಈ ಹಿಂಬಾಗಿಲ ಸ್ಟ್ರಾಟಜಿನಾ? ದಯವಿಟ್ಟು ಕ್ಷಮೆ ಇರಲಿ, ಯಾವತ್ತು JDS ಹಿಂಬಾಗಲು ಸ್ಟ್ರಾಟಜಿ ಮಾಡಲ್ಲ. ಸುಮ್ಮನಿರಿ ಒಂದು ನಿಮಿಷ, ಕೇಳೋ ತಾಳ್ಮೆ ಇರಲಿ. ನಿಮಗೆ ಬೆನ್ಮೂಲೆ ಇಲ್ಲ, ನಿಮ್ಮಲ್ಲಿ ಇರೋ ಮುಸ್ಲಿಂ ನಾಯಕರಿಗೆ ಬೆನ್ಮೂಲೆ ಇಲ್ಲ, ಗೊತ್ತಾಯ್ತಾ? ಯಾರಿಗೂ ದಮ್ಮಿಲ್ಲ, ಆದರೆ ನಮಗೆ ದಮ್ಮಿದೆ, ಮಾತಾಡ್ತೀವಿ. ಒಂದು ನಿಮಿಷ ಸರ್, ಆವತ್ತು JDS ಮುಸ್ಲಿಂ ಪರ, ಅಲ್ಪಸಂಖ್ಯಾತರ ಪರ, ದೇವೇಗೌಡರಿಂದ ಹಿಡಿದು ಇಲ್ಲಿವರೆಗೂ ಮುಸ್ಲಿಂ ಪರಾನೇ. ಎಸ್ ಸರ್, ನೀವು ಈಗ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಇಂಡೈರೆಕ್ಟಾಗಿ ನಿಮಗೆ ಪ್ರೀತಿ ಉಂಟಾಗ್ಬಿಟ್ಟಿದೆಯಾ? ಇಂಡೈರೆಕ್ಟ್ ಅಲ್ಲ ಸರ್, ಆವತ್ತಿಂದನೂ ಇದೆ, ಇವತ್ತುವರೆಗೂ ಇದೆ. ಇವಾಗ ಮುಸ್ಲಿಂ MLAಗಳು ಕಾಂಗ್ರೆಸ್ಸಲ್ಲಿ ಇದ್ದಾರಲ್ಲ, ಟ್ಯೂಬಾ ಲೇಔಟಲ್ಲಿ
ಕೋಗಿಲ್ ಲೇಔಟಲ್ಲಿ ಮನೆ ಹಾಳು ಮಾಡಿ ಮುಸ್ಲಿಮ್ಗೆ ರೋಡಿಗೆ ಬೀದಿಗೆ ತಂದಿದ್ಯಾರು ಬಿ ಜೆ ಪಿ ಅವರಲ್ಲ, ಇದೇ ಕಾಂಗ್ರೆಸ್ ಅವರು. ಇದೇ ಕಾಂಗ್ರೆಸ್ ಎಮ್ ಎಲ್ ಎ ಒಬ್ಬ ಆದರೂ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಕ್ವಶನ್ ಮಾಡ್ದ ಇಲ್ಲ, ಒಬ್ಬ ಆದರೂ ಮುಸ್ಲಿಂ ಪರವಾಗಿ ಮಾತಾಡಿದಾರ? ಬೆನ್ಮೂಲೆ ಇಲ್ದಿರೋರು ಬೇರೆ ಬೂಟ್ಲಿಕ್ಕರ್ಸ್ ಒಬ್ಬರಿಗೂ ದಮ್ಮಿಲ್ಲ. ಆದರೆ ಕುಮಾರಸ್ವಾಮಿ ಮಾತಾಡಿದ್ದಾರೆ, JDS ಅವ್ರು ಮಾತಾಡಿದ್ದೀವಿ. ಗೊತ್ತಾಯ್ತಾ? ಪ್ರೀತಿ ಹಂಗುಂಟಾಗಲ್ಲ. ಆವತ್ತೊಂದು ಇದೆ, ಇವತ್ತವರೆಗೂ ಇದೆ, ಮುಂದೆನೂ ಇದ್ದೇ ಇರುತ್ತೆ. JDSಗೆ ಅತಿ ಜಾಸ್ತಿ ಸಪೋರ್ಟ್ ಮಾಡಿದ್ದೆ ಮುಸ್ಲಿಂ ಸಮುದಾಯ. ಇಲ್ಲಾಂದರೆ ಅವತ್ತು ದೇವೇಗೌಡರು CM ಆಗ್ತಿರ್ಲಿಲ್ಲ. ಆದರೆ ಮಧ್ಯದಲ್ಲಿ ಅದು ಹೇಳ್ತಾರಲ್ಲ, ಶಿವಪೂಜೆಯಲ್ಲಿ ಕಳ್ಳಿ ಆಡೋ ಕೆಲಸ ಈ ಕಾಂಗ್ರೆಸ್ಸಲ್ಲಿ ಮಾಡೋದು, ಗುಮ್ಮ ತೋರಿಸೋದು, BJP ಗುಮ್ಮ ತೋರಿಸಿ ಅದರಿಂದ ಲಾಭ ಇವ್ರು ತಗೊಳ್ಳೋದು. ದಮ್ಮಿದೆ ಕೇಳಿ, ಇವ್ರಿಗೆ ದಮ್ಮಿಲ್ದಿರೋರು ಒಬ್ಬರಿಗೂ ದಮ್ಮಿದೆ, ಇವ್ರಿಗೆ ದಮ್ಮಿದೆ ಕೇಳಿ. ಇದೇ ದಮ್ಮಿಲ್ಲ. ದಮ್ಮಿದೆಯಾ ನಿಮಗೆ? ದಮ್ಮಿದೆಯಾ? ಸರ್, ದಮ್ಮಿನದಿಗೆ ಇವತ್ತು 135 ಸೀಟ್ ಬಂದಿದ್ದಾರೆ ಕಾಂಗ್ರೆಸ್. ನಿಮ್ಮ ಸಮುದಾಯ 9 ಜನ ಕ್ಯಾಂಡಿಡೇಟ್ ಆಗಿ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಎಲ್ಲರೂ ಇದು ನೀವು ತಿಳ್ಕೊಬೇಕಾಗಿದೆ. ನೀವು ಮುಸ್ಲಿಂ ಸಮುದಾಯ ಹಾಕಿರೋ ಭಿಕ್ಷೆ ಅದು ಕಾಂಗ್ರೆಸ್ಗೆ, ಮರಿಬಾರ್ದು. ಇವತ್ತು ನೀವು ಮಾಡಿರೋ ಇವತ್ತು ಮುಸ್ಲಿಂ ಅವರು ಕೊಟ್ಟಿರೋ ಭಿಕ್ಷೆಯಲ್ಲಿ ಬಾಳ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷೆ ಹಾಕಿದಾರಾ? ಮುಸ್ಲಿಮರ ಭಿಕ್ಷೆನದು? ಸರ್, ಇದು ಈಗ ಇಲ್ಲಿರೋ ನಮ್ಮ ಸ್ನೇಹಿತರೇನು ಗೊತ್ತಾ, ವೀರ ವೇಷದಿಂದ ಮಾತಾಡ್ತಾ ಇದ್ದಾರೆ. ಏನು ಅವರಿಗೆ ಏನೋ ಪಕ್ಷದ, ಈಗ ಅವರು ಪಕ್ಷದ ಬಗ್ಗೆ ಅವ್ರಿಗೆ ತುಂಬಾ ಅಭಿಮಾನ ಇದೆ. ಆದರೆ ಇದೇ ಅಭಿಮಾನ ಆ ಮೇಲ್ಮಟ್ಟದಲ್ಲಿರೋ ನಾಯಕರಿಗೆ ಖಂಡಿತವಾಗ್ಲೂ ಇಲ್ಲ. ನಮ್ಮ ಏನು ಸಹೋದ್ಯೋಗಿಗಳು ಮಾತಾಡ್ತಿದ್ದಾರಲ್ಲ, ಖಂಡಿತವಾಗ್ಲೂ ಅದಕ್ಕೆ ನನಗೆ ಅನುಕಂಪ ಇದೆ. ಸರ್, ದಾವಣಗೆರೆಯ ಇಶ್ಯೂನ ಯಾವ ರೀತಿ ನೋಡ್ತೀರಾ ಕಾಂಗ್ರೆಸ್ ಒಳಗಡೆ? ಈಗ ಉಲಾಮದವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು, ಕಾಂಗ್ರೆಸ್ ನಮಗೆ ಟೇಕನ್ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾರೆ, ನಮ್ಮನ್ನು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಈ ವಿಚಾರದಲ್ಲಿ ಆಪ್ನ ನಿಲುವೇನು? ಸರ್, ದೊಡ್ಡ ದೊಡ್ಡ ಪಕ್ಷಗಳು ಇವತ್ತೇ ಅಂತಲ್ಲ, ನೀವು ಸುಮಾರು ವರ್ಷಗಳಿಂದ ನೋಡಿ, ಕಾರ್ಯಕರ್ತರಿಗೆ ಯಾವತ್ತೂ ಒಂದು ಮನ್ನಣೆ ಅನ್ನೋದು ಕೊಟ್ಟೇ ಇಲ್ಲ. ಎಲ್ಲೋ ಅಲ್ಲೊಂದಿಲ್ಲೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಏನು ಅಂತಂದರೆ ವಂಶ ರಾಜಕಾರಣನೇ. ಇವತ್ತು 224 ಸೀಟಲ್ಲಿ ಕನಿಷ್ಠ 100ರಿಂದ 125 MLA ಸೀಟ್ಗಳಲ್ಲಿ 5 ಸಲ 6 ಸಲ 7 ಸಲ ಗೆಲ್ತಿರೋರೇನೆ. ಇದನ್ನು ನಾವು ಬದಲಾಯಿಸೋಕ್ಕಾಗೋದೇ ಇಲ್ಲ. ಇದು ಯಾಕೆ ಅಂತಂದರೆ ಇವ್ರದೇ ಫ್ಯಾಮಿಲಿಯವರು, ಇದೇ ವಂಶದವರೇನೇ ಅಲ್ಲಿ ಸತತವಾಗಿ MLA ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಅದು ಇವತ್ತು ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ತೊಂದರೆ ಆಗಿದೆ ಅಂತ ನೀವು ಹೇಳ್ತಿದ್ರಿ. ಮತ್ತೊಂದು ಕಡೆ ಏನು ಗೊತ್ತಾ, ದಲಿತರಿಗಾಗುತ್ತೆ, ಇನ್ನೊಂದು ಕಡೆ ಲಿಂಗಾಯತರಿಗಾಗುತ್ತೆ, ಇನ್ನೊಂದು ಕಡೆ ಒಕ್ಕಲಿಗರಿಗಾಗುತ್ತೆ. ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಮನ್ನಣೆ ದೊಡ್ಡ ದೊಡ್ಡ ಪಕ್ಷಗಳಿಂದಿಲ್ಲ. ಏನಿದ್ರು ಅವ್ರವ್ರ ವಂಶಕ್ಕಷ್ಟೇ ಸೀಮಿತ ಆಗಿರೋದ್ರಿಂದ ಇಲ್ಲಿ ಖಂಡಿತವಾಗ್ಲೂ ಆ ಏನು ವಂಶದ ಒಂದು ಪರಿಮಿತಿ ಇದೆಯಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗಿಲ್ಲ. ಎಸ್ ಸರ್, ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಕಿಚ್ಚು ಎದ್ದಿದೆಯಾ? ಖಂಡಿತವಾಗಿ ಎದ್ದಿದೆ. ಒಂದು ಯಾವುದಂದರೆ ಕಾಂಗ್ರೆಸ್ ಇವತ್ತು ವಚನ ಭ್ರಷ್ಟತೆ ಮಾಡಿದೆ, ಏಕಾಏಕಿ ಹೇಳ್ಬೋದು. ಯಾಕೆಂದರೆ 2006-7ರಲ್ಲಿ ಯಾವ ಕುಮಾರಸ್ವಾಮಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ವಚನ ಭ್ರಷ್ಟತೆ ಮಾಡಿದ್ರೋ, ಅದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಸುಮಾರು 4 ಬಾರಿ ಡಿಲಿಮಿಟೇಷನ್ ಆದಂತಹ ನಂತರ 4 ಬಾರಿ ಅದೇ ಮುಸಲ್ಮಾನರ ಮತಗಳನ್ನು ಪಡೆದು ಅವರ ಮಗ ಮಿನಿಸ್ಟರ್ ಆಗಿದ್ದಾರೆ. ಅವರು ಸಹ ಒಂದು ದೊಡ್ಡ ಸ್ಥಾನದಲ್ಲಿ ಪಡೆದು ಸಹ ಮುಸಲ್ಮಾನರಿಗೆ ನಾನೇ ಬಿಟ್ಕೊಡ್ತೀನಿ ಟಿಕೆಟು, ನನ್ನ ನಂತರ ನೀವೇ ಮುಸಲ್ಮಾನರೇ MLA ಇಲ್ಲಿ ಅಂತ ಆಶ್ವಾಸನೆ ಕೊಟ್ಟು ಮಾತು ಕೊಟ್ಟು ಅವರನ್ನು ಮಲ್ಲಿಕಾರ್ಜುನ ಅವರಿಗೆ ಹೇಳಿ, ಮಲ್ಲಿಕಾರ್ಜುನ ಪಕ್ಕದಲ್ಲಿ ಕೂರಿಸ್ಕೊಂಡು ಇವರಿಗೆ ನೀವು ಟಿಕೆಟ್ ಕೊಡಬೇಕು ನನ್ನ ಕಾಲ ನಂತರ ಅಂತ ಹೇಳಿದ ನಂತರನೂ ಸಹ ನೀವು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋದಿಲ್ಲ ಅಂದರೆ ಇದು ವಚನ ಭ್ರಷ್ಟ ಕಾಂಗ್ರೆಸ್ ಪಕ್ಷ. ಇವತ್ತು ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಮುಂದಿನ ಬಾರಿ ಮುಸಲ್ಮಾನರ ವೋಟ್ ಸಹ ಕೇಳೋದಕ್ಕೂ ಸಹ ಅವರಿಗೆ ನೈತಿಕತೆ ಇರೋದಿಲ್ಲ. ಯಾಕೆಂದರೆ ಇವರು ಅಷ್ಟು 12% ಇರತಕ್ಕಂಥ ಮುಸಲ್ಮಾನರಿಗೆ ಕೇವಲ 15 ಸೀಟ್ಗಳನ್ನು ಕೊಟ್ಟಿದ್ದಾರೆ. 15 ಸೀಟ್ಗಳು 15 ಹೌದು. ಆದರೆ 7% ಇರತಕ್ಕಂತಹ ಕುರುಬ ಸಮುದಾಯಕ್ಕೆ 20 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ 54 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಕೇವಲ 60ರಿಂದ 65 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ತಪ್ಪೇನು ಮಾಡಿತ್ತು ಮುಸಲ್ಮಾನ ಸಮುದಾಯ? ಇವತ್ತು 12ರಿಂದ 13% ಇದೆ. ನಿಮಗೆ ವೋಟ್ ಬ್ಯಾಂಕ್ ಆಗಿದೆ ಪ್ರತಿ ಹಂತದಲ್ಲೂ. ಅವತ್ತಿನ ನೆಹರು ಕಾಲದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯನವ್ರಿಗೋಸ್ಕರ ನಿಮ್ಮ ಪ್ರಾಣ ಸಹ ಬಿಡೋದಕ್ಕೆ ರೆಡಿ ಇದ್ದಾರೆ. ಅವತ್ತಿನ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ 2023 ನಮ್ಮ ಅಬ್ದುಲ್ ರಜಾಕ್ ಅವರು ಕರೆಕ್ಟಾಗಿ ಹೇಳಿದ್ರು. ಮುಸ್ಲಿಂ ಲೀಗು ದೆಹಲಿಯಿಂದ ಒಂದು ಫರ್ಮಾನ್ ಹೊಡಿಸ್ತು. ಕರ್ನಾಟಕದ ಮುಸ್ಲಿಂ ಲೀಗ್ ಹೇಳಿದೆ
ಅಲ್ಪಸಂಖ್ಯಾತರ ಅದರಲ್ಲೂ ಮುಖ್ಯವಾಗಿ ಮುಸಲ್ಮಾನರ ಒಂದೇ ಒಂದು ಮತ ಸಹ ಆ ಕಡೆ ಈ ಕಡೆ ಹೋಗಬಾರ್ದು, ಅದು ಕಾಂಗ್ರೆಸ್ಗೆ ಹೋಗಬೇಕು. ಯಾವ ನಮ್ಮ ಕೋಮುವಾದಿ BJP ನಮ್ಮ ಒಂದು ತಂತ್ರಗಾರಿಕೆ ಮಾಡ್ತಾ ಇದೆ, ಆಜಾನ್ ಅಂತೂ ಹಿಜಾಬ್ ಅಂತೂ ಮುಂತಾದ ಘಟನೆಗಳು ನಡೀತಾ ಇದೆ. ಕರ್ನಾಟಕ ಶಾಂತಿಯುತವಾದಂತಹ ಒಂದು ಶಾಂತಿಯ ತೋಟ. ಅದಕ್ಕೋಸ್ಕರ ನೀವು ಕಾಂಗ್ರೆಸ್ಸನ್ನೇ ಬೆಂಬಲಿಸಬೇಕು, ಬೇರೆಯವ್ರನ್ನ ಬೆಂಬಲಿಸಬಾರ್ದು ಅಂತ ಹೇಳಿ 92% ವೋಟ್ ಮಾಡಿದ್ದಾರೆ ಮುಸಲ್ಮಾನರು. ಅದರಲ್ಲಿ 99% ಮತವನ್ನು ಕಾಂಗ್ರೆಸ್ಗೆ ಕೊಟ್ಟಿದೆ. ಇವಾಗ ಕಾಂಗ್ರೆಸ್ ಅಷ್ಟು ಕೊಟ್ಟ ಮೇಲೆ ನೀವು ಅವ್ರಿಗೊಂದು ಕೃತಜ್ಞತಾ ಭಾವವಾಗಿ ಒಂದು ಸೀಟ್ ಕೊಡೋಕ್ಕಾಗಲಿಲ್ವಲ್ಲ ನಿಮ್ಮ ಕಾಂಗ್ರೆಸ್ಗೆ? ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ಅವರ ಅದು ಉಪಚುನಾವಣೆಯಲ್ಲಿ ನೀವೇ ಹೇಳಿದಂಥ, ನೀವೇ ಮಾತು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಹಣ ಇರೋರಿಗೆ ಮಾತ್ರ ಮಹತ್ವ ಕಾಂಗ್ರೆಸ್ ಪಕ್ಷದಲ್ಲಿ. ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಸಾವಿರಾರು ಕೋಟಿ ಬಿದ್ದಿದೆ. ಆಲ್ರೆಡಿ ಅವರು ಪ್ರಭಾ ಮಲ್ಲಿಕಾರ್ಜುನ ಅವರು MP ಇದ್ದಾರೆ, ಮಲ್ಲಿಕಾರ್ಜುನ ಅವರು ಮಂತ್ರಿ ಇದ್ದಾರೆ. ಯಾಕೆ ಅವ್ರ ಮನೆಗೆ 27 ವರ್ಷದ ಹುಡುಗನಿಗೆ ಆಟ ಆಡೋ ಹುಡುಗನಿಗೆ ಕೊಡ್ತೀರಲ್ಲ? ಯಾಕೆ ಕಾಂಗ್ರೆಸ್ ಅವ್ರನ್ನ ಕೇಳಿಸಿ. ಹೌದು, ಯಾಕೆ ಅವರು ಕೊಟ್ಟರು? ನಾವು ಕೇಳಿದ್ವಿ. ಆದರೂ ಚುನಾವಣೆ ಮುಗ್ದೋಗಿದೆ. ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂದರೆ ಇನ್ನು ಮುಂದಿನ ಚುನಾವಣೆ 2028ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಕಾಂಗ್ರೆಸ್ ಮರ್ತೋಗ್ಬೇಕು. ಆಮ್ ಆದ್ಮಿ ಪಾರ್ಟಿ ನಿಮಗೆ ಪರ್ಯಾಯವಾಗಿದೆ. ಅಲ್ಪಸಂಖ್ಯಾತರೆ ನಾವು ನಿಮ್ಮ ಜೊತೆಗಿದ್ದೀವಿ, ಬನ್ನಿ ಆಮ್ ಆದ್ಮಿ ಪಾರ್ಟಿ ಬನ್ನಿ, ನಾವು ನಿಮ್ಮ ಜೊತೆಗೆ ಸೇರ್ತೀವಿ. ಗ್ರೌಂಡ್ ಲೆವೆಲ್ ಕಾರ್ಯಕರ್ತನ ಕೊಟ್ವಿ, ಏನಿದೆ ತಪ್ಪದ್ರಲ್ಲಿ? ಗ್ರೌಂಡ್ ಲೆವೆಲ್ ಕಾರ್ಯಕರ್ತ ಜನ ಮಾತಾಡ್ತಿರೋದು, ಕಾಂಗ್ರೆಸ್ ಅವರು ಮಾತಾಡ್ತಾರೆ, BJP ಅವರು ಮಾತಾಡ್ತಾರೆ. ಅಲ್ಲ ರೀ, ಅದು ಮುಚ್ಕೊಳ್ಳೆ ಕೇಳಿ. ಇವಾಗ DK ಶಿವಕುಮಾರ್ ಬಿಡಿ, ಹಾಗಾದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯನ ಜಗಳದಲ್ಲಿ ರೋಡಿಗೆ ಬಿದ್ದಿದ್ದು ಅಲ್ಪಸಂಖ್ಯಾತರು. ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬ್ರದರ್ಸ್ಗೆ ಯಾಕೆ ಕೊಟ್ಟಿಲ್ಲ ಟಿಕೆಟು? ಬ್ರದರ್ಸ್ ಅಂದ್ರಲ್ಲ, ಬ್ರದರ್ಸ್ಗೆ ಯಾಕೆ ಕೊಟ್ಟಿಲ್ಲ ಟಿಕೆಟು? ಯಾಕೆ ಕೊಟ್ಟಿಲ್ಲ ಟಿಕೆಟ್ ಬ್ರದರ್ಸ್ಗೆ? ಬ್ರದರ್ಸ್ ಅಂತಾರೆ ಒಂದು ಕಡೆ, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಅಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ಅರ್ಥ ಆಗ್ತದೆ. ಅಲ್ಲ, ನಮಸ್ತೆ ಸದಾವತ್ಸಲ ಅಂದ್ರೆ ತಪ್ಪೇನು ಸರ್? ನಮಸ್ತೆ ಸದಾವತ್ಸಲ ಅಂದ್ರೆ ತಪ್ಪೇನು? ನಮ್ಮ ತಾಯಿನ ಅಲ್ಲ, ಏನಿದೆ ಅದರಲ್ಲಿ? ಭಾರತ್ ಮಾತಾ ಕಿ ಜೈ ಅಂದ್ರೂ ನಿಮ್ಗೆ ತಪ್ಪು. ಏನ್ ಮಾಡ್ತಾ ಇರ್ತೀರಾ ಇವತ್ತು? ಆಯ್ತು, ಹೇಳಿ ಸರ್, ಹೇಳಿ ಸರ್. ಸರ್ ನಾನು ಹೇಳ್ತೀನಿ, ಬರೇ ಇವರು ಇವರು ನಾವು ದಿನ TV ಯಲ್ಲಿ ನೋಡಿದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಹೋಗ್ಲಿ, ಇಲ್ಲಿವರೆಗೂ ಜನಗಳಿಗೆ ಕಾನೂನು ತಂದಿದ್ದೀರಲ್ಲ, ನಿಮ್ಮ MLA ಗೆ MP ಗಳಿಗೆ ಏನು ಕಾನೂನು ತಂದಿದ್ದೀರಾ? ಹಳೇ ಕಾನೂನು ಇಟ್ಕೊಂಡು ಕೂತಿದ್ದೀರಾ. ನೀವು ತಪ್ಪು ಮಾಡಿದ್ರೆ ಏನು ಅದಕ್ಕೆ ಇದೇ ಇಲ್ಲ, ಏನಿಲ್ಲ ಬಿಡ್ರಿ. ಜನಗಳಿಗೋಸ್ಕರನೇ ನೀವು ತರ್ತಾ ಇರೋದು ಕಾನೂನುಗಳೆಲ್ಲ. ಸರ್, ಒಟ್ಟಾರೆ ನೋಡಿ, ಕಾಂಗ್ರೆಸ್ಸು ದಾವಣಗೆರೆ ಒಂದೇ ಜಾಗದಲ್ಲಿ ಮುಸಲ್ಮಾನರಿಗೆ ಮೋಸ ಮಾಡಿಲ್ಲ. 2014 ಒಟ್ಟಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 544 ಮುಸಲ್ಮಾನರಿಗೆ ಎಷ್ಟು ಸೀಟ್ ಕೊಟ್ಟರು ಸ್ವಾಮಿಯವರು? ಕೇವಲ 31. 2000 ತಡ್ಕೊಳ್ಳಿ. ಅಲ್ಲ, ಇದು ವಿಪರ್ಯಾಸ. BJP ಅವರು ಮುಸಲ್ಮಾನರ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಿರೋದೇ ವಿಪರ್ಯಾಸ. ನಮ್ಗೆ ಹಾಸ್ಯ. ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಿದ್ದಾರೆ ಸರ್ ಇವರು? ಒಂದು ಸೀಟು ಇವರು ಬಿಜೆಪಿ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಮ್ಮ ಯೋಗ್ಯತೆ ಬಗ್ಗೆ ಯೋಚನೆ ಮಾಡ್ರಿ. ಫಸ್ಟು ನೀವು BJP ಅವರು ಅವ್ರು ಏನ್ ಗೊತ್ತಾ ಸರ್, ಮುಸಲ್ಮಾನರು ಅವರಿಂದ ದೂರ ಆಗಿದ್ದಾರೆ, ಅದಕ್ಕೆ ಆತಂಕ ಹುಟ್ಟಿದೆ ಇದೆ ಕಾಂಗ್ರೆಸ್ಸಿಗೆ. ಅವ್ರಿಗೆ ನೆಲನೇ ಇಲ್ಲ ಹಂಗಾಗೋಗುತ್ತೆ ಸರ್. ನೋಡಿ ಸರ್, ಆಮೇಲೆ ಅದೇ ಜೊತೆಗೆ 2019ರಲ್ಲಿ ಏನಾಯ್ತು? 31 ಸೀಟ್ ಕೊಟ್ಟಿರೋ ಅದ್ರಲ್ಲಿ ಅರ್ಧ ಭಾಗ 25 ಜನಕ್ಕೆ ಸೀಟ್ ಕೊಟ್ರು. ನೆಕ್ಸ್ಟ್ ಅದೇ 20 ನಿಮ್ಮನ್ನು ಕೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿರಲ್ಲ, ಕರ್ನಾಟಕ ವಿಧಾನಸಭೆ ಚುನಾವಣೆ ಎಷ್ಟು ಸೀಟ್ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಟಿಕೆಟ್ ಕೊಡಲ್ಲ. ಕರ್ನಾಟಕ ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಇದ್ರೆ ಅದು ಹೋಗ್ಬಿಡುತ್ತೆ. ಎಲ್ಲರೂ ಇದೆ, ನಿಮ್ದು 400 ಇದ್ದದ್ದು ಈ ಸ್ಥಿತಿ ಬಂದಿದೆ. ನಾಚಿಕೆ ಆಗಲ್ವಾ ನಿಮ್ಗೆ? ಇದು ಇನ್ನು ಯಾವಾಗಲೇ ಹೋಗ್ತಿದ್ದೀರಾ? ಹಿಮಾಚಲ ಪ್ರದೇಶದಲ್ಲಿ ಇವರು ಸರ್ಕಾರ ನೌಕರಿ ಸ್ಯಾಲರಿ ಕೊಡೋಕೆ ಯೋಗ್ಯತೆ ಇಲ್ಲ. ಇಶ್ಯೂ ಡೈವರ್ಟ್ ಮಾಡಬೇಡಿ ಪ್ಲೀಸ್. ಇಶ್ಯೂ ಅಲ್ಲ ರೀ, ನಾವು ಹೇಳ್ತಿರೋ ಅಲ್ಪಸಂಖ್ಯಾತರ ಮೇಲೆ ನಿಮಗೆ ಪ್ರೀತಿ ಬಂದಿದೆಯಲ್ಲ, ವಿಧಾನಸಭೆ ಚುನಾವಣೆ ನೀವೆಷ್ಟು ಸೀಟ್ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತೀರಿ. ನನಗೆ ಗೊತ್ತಿದ್ದಂಗೆ ನೀವೊಂದು 25 ಸೀಟ್ ಕೊಟ್ಟಿದ್ದೀರಿ ಅನ್ಸುತ್ತೆ ಅಲ್ವಾ? ನಾವು ಯಾವತ್ತೂ ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವತ್ತೂ ಕೂಡ ಧರ್ಮದ ಬಗ್ಗೆ ನಾವು ಧರ್ಮಗಳನ್ನು ಒಡೆದಾಳ್ದೇನಾದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆ ಥರ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಧರ್ಮಾಧಾರಿತವಾದ ಸೀಟ್ ಹಂಚಿಲ್ಲ. ಇವ್ರು ಹೇಳ್ತಾರೆ ಅಲ್ಪಸಂಖ್ಯಾತರು ಎಷ್ಟು ಸೀಟ್ ಕೊಟ್ಟರು BJPಗೆ ಅಂತ. ಓಟ್ ಎಷ್ಟು ಕೊಡ್ತಾರೆ? ಓಟ್ ಹಾಕ್ತಾರೆ, ಸೀಟ್ ಕೊಡ್ತೀವಿ. ನೀವು ಓಟ್ ಕೊಡಲ್ಲ, ನಾವು ಸೀಟ್ ಕೊಡಲ್ಲ ಅಂತೀರೋರು. ಇವ್ರ ಪಕ್ಷ ರಾಜಕಾರಣ ಮಾಡೋದೇ ಧರ್ಮದ ಮೇಲೆ. ಇವ್ರು ಯಾವ ಲೀಡರ್ಸ್ ಆದ್ರೂ ಆಗಿರ್ಲಿ, ಇವ್ರದ್ದು ಯಾವ್ದಾದ್ರು ಒಂದು ಸ್ಪೀಚ್ ತಿಳ್ಕೊಳ್ಳಿ, ಅದರಲ್ಲಿ ಹಿಂದೂ, ಮುಸಲ್ಮಾನ್, ಹಿಂದೂಸ್ತಾನ್, ಪಾಕಿಸ್ತಾನ್, ಮಂದಿರ್, ಮಸ್ಜಿದ್ ಇದಿಲ್ಲದೆ ಇವ್ರು ಮಾತಾಡಕ್ಕಾಗಲ್ಲ.
ಇದು ಇಲ್ದಿರ ರಾಜಕೀಯ ಮಾಡ್ತಾವ್ರ? ಧರ್ಮ ಇಲ್ದಿರ ರಾಜಕೀಯ ಮಾಡ್ತಾರ ಮುಸಲ್ಮಾನರು? ಅಲ್ಲಿ ಇಂಡಿಯಾ ಮಸ್ಜಿದ್ ನೀವು ಧರ್ಮ ಇಲ್ದೆಲ್ಲ ರಾಜಕೀಯ ಮಾಡ್ತೀರಾ? ಕಳೆದ BBMP ಚುನಾವಣೆಯಲ್ಲಿ ಬೊಮ್ಮನಹಳ್ಳಿಯಿಂದ ವಿನ್ ಆದ್ರಲ್ಲ ಮೊಹಮ್ಮದ್ ಸಲಾಮ್ ಅಂತ ಹೇಳ್ಬಿಟ್ಟು, ಸೈಯದ್ ಸಲಾಮು, ಅವ್ರು ಯಾವ ಟಿಕೆಟ್ ಮೇಲೆ ವಿನ್ ಆಗಿದ್ದು? BJP ಟಿಕೆಟಿಂದ. ಯಾರು ಮತ ಕೊಟ್ಟಿದ್ದು? ಮುಸಲ್ಮಾನರು. ಹಾಗೇನಿಲ್ಲ. ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಕಲಾಂನ ರಾಷ್ಟ್ರಪತಿ ಮಾಡಿದ್ಯಾರ್ರಿ? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ಯಾರು? ನೆನಪಿಲ್ವಾ ಅದು? ನೋಡಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಇರುವ 3 ರಾಜ್ಯನೂ ಕಳ್ಕೊಳ್ತೀರಾ. ಬರ್ತಾ ಬರ್ತಾ ಕಾಂಗ್ರೆಸ್ ಮುಕ್ತ ಭಾರತ ಸದ್ಯದಲ್ಲೇ ಆಗಲಿದೆ ಸರ್. ಈಗ ನೋಡಿ, ಈಗ ಉತ್ತರ ಪ್ರದೇಶ ಆಗಲಿ, ಮಧ್ಯಪ್ರದೇಶ ಆಗಲಿ, ಅರ್ಬನ್ ಚುನಾವಣೆಯಲ್ಲಿ ಅವರಿಗೆ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಸೀಟ್ಗಳು ಸಿಕ್ಕಿದೆ. ಅವರು ಅಲ್ಲೂ ಜಯಶೀಲರು ಆಗಿದ್ದಾರೆ. ಜೊತೆಗೆ ನೋಡಿ ಸರ್, 2006ರಿಂದ 2014 ಗಂಟ ಇದೇ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ 19% ಇದ್ದಂಥ ಬಡತನ 21% ಏರಿಕೆ ಆಗಿತ್ತು. ಹೌದು ರೇ, ಇರಿ ಸ್ವಾಮಿ, ಕೇಳಿ, ತಾಳ್ಮೆ ಅಂತ ಕೇಳ್ಕೊಡ್ರಿ ರೇ. ಈಗ ನೋಡಿ ಸರ್, ಈಗ ಅದೇ 21% ಇದ್ದಂಥ ಬಡತನ 5% ಇಳಿದಿದೆ. ಯಾರು ತಾಕತ್ತು? ಇದೇ ಕೇಂದ್ರ ಸರ್ಕಾರ, ಮೋದಿ ತಾಕತ್ತು. ನಿಮಗೆ ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತರ ಮೇಲೆ ಇದ್ದಕ್ಕಿದ್ದಂಗೆ ಉಕ್ಕಿ ಹರಿತಲ್ಲ ಪ್ರೇಮ. ಯಾಕ್ರಿ ಇದು? ಅವ್ರು ಓಟು ಏನಾದರೂ ಡೈವರ್ಟ್ ಮಾಡಿ ನಿಮಗೆ ಬೀಳ್ತದ ಏನೋ ಕನ್ಸಲ್ಲಿದ್ರ? ಅದರ ಭ್ರಮೇಲಿದ್ರ? ನಾವು OBCಗೆ ಅಂತ ಬಿಟ್ಟು ಕೊಟ್ಟಿದ್ದು ದಾವಣಗೆರೆಯಲ್ಲಿ. ಯಾಕೆ ಲಿಂಗಾಯತರ ಟಿಕೆಟ್ ಕೊಡ್ಲಿಲ್ಲ? ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ನಿಮ್ಮ ನಡುವೆ? ಲಿಂಗಾಯತರಿಗೂ ನಮಗೂ ಲಿಂಗಾಯತು ಅಂತ ಹೇಳ್ಬಿಟ್ಟಲ್ಲ, ಹಂಗಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರಿಗೂ ಕೊಡ್ಬೋದಾಗಿತ್ತು. ನಾವು ಕೊಟ್ಟಿದ್ದು OBCಗೆ. OBCನೇ ಹೆಚ್ಚು ಇಲ್ಲಿ ಭಾರತದಲ್ಲಿ ಇರೋದೇ OBC 52% ಇದೆ. ಅರೇ, ನಾನು ದಾವಣಗೆರೆ ಚುನಾವಣೆ ಮಾತಾಡಿ ಬ್ರದರ್. OBCಗೆ ನಾವು ಟಿಕೆಟ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ಒಬ್ಬ OBCಗೆ ಕೊಟ್ಟಿರೋದು ನಾವು ಟಿಕೆಟ್. 52% OBC ಇದ್ದಾರೆ ಫುಲ್ ಭಾರತದಲ್ಲಿ. ಎಷ್ಟು ಟಿಕೆಟ್ ಕೊಡ್ತಾ ಇದ್ದೀವಿ ನಾವು? ನಾವು ಕೊಟ್ಟಿರೋದು ಒಬ್ಬರು ಕೊಟ್ಟಿದ್ದೀವಿ. ಕೊಡ್ರಿ ಓಟು, ಕೊಡ್ರಿ, ಕೊಡಿ, ಓಟ್ ಕೊಡಿ. ನಾವೇನು ಮುಸಲ್ಮಾನರು ಕೊಟ್ಟಿಲ್ಲ ಅಂತಲ್ಲ, ನಾವು ಲಿಂಗಾಯತರು. ದಾವಣಗೆರೆಯಲ್ಲಿ ಲಿಂಗಾಯತರು 37,000 ಇದ್ದಾರೆ, ಪರಿಶಿಷ್ಟ ಪಂಗಡ 78,000 ಇದೆ, ಮುಸಲ್ಮಾನರು 80,000 ಇದೆ. ನೋಡಿ, ಜನ ಯಾರು ಜಾಸ್ತಿ ಇದ್ದಾರೆ ನೋಡಿಕೊಂಡು ಪರಿಶಿಷ್ಟ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು. ಅವ್ರು ಹೇಳಿದ್ರು, ನೀವು ಅಲ್ಪಸಂಖ್ಯಾತರಿಂದ ನಮ್ಗೆ ಹೆಂಗೋ ಓಟ್ ಬೀಳ್ತವೆ, ನಾವೇನು ಮಾಡಿದ್ರೆ ನಡೀತದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಶಾಮನೂರು ಶಿವಶಂಕರಪ್ಪ ಅವತ್ತು BJPಗೆ ಓಪನಾಗಿ ಓಟ್ ಹಾಕಿ ಅಂದಾಗ ನಿಮ್ಮ ದಮ್ಮು ತಾಕತ್ತು ಎಲ್ಲೋಗಿತ್ರಿ? ನಿಮ್ಮ ಇದು ಬೇರೆ ಎಲ್ಲ ಪಾಪದವ್ರು ಯಾರಿಗೋ ಶಿಸ್ತು ಸಮಿತಿ ನೋಟಿಸ್ ಕೊಡ್ತೀರಾ, ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಅವ್ರಿಗೆ ವಜಾ ಮಾಡ್ತೀರಲ್ಲ, ಅಂದರೆ ಅರ್ಥ ಏನು? ಅಂದರೆ ಅಲ್ಪಸಂಖ್ಯಾತರು ನಮಗೆ ಯಾವಾಗಿದ್ರೂ ಓಟ್ ಹಾಕ್ತಾರೆ ಅನ್ನೋದೊಂದು ಭ್ರಮೇಲಿದ್ದೀರಾ? ಸರ್, ಕಾಂಗ್ರೆಸ್ ಯಾವಾಗೂ ಇದು ವ್ಯಕ್ತಿ ಪೂಜೆ ಮಾಡಲ್ಲ, ವ್ಯಕ್ತಿತ್ವ ಪೂಜೆ ಯಾವತ್ತೂ ಕಾಂಗ್ರೆಸ್ ಮಾಡಲ್ಲ. ಇದೊಂದು ತಿಳ್ಕೊಳ್ಳಿ. ಇವಾಗ ನೀವು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರಿಗೆ ನೇರ ಕ್ರಮ ತೊಗೊತೀವಿ. ಇದು ಕಾಂಗ್ರೆಸ್ಸು ಹೈಕಮಾಂಡು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನೇರ ಎಚ್ಚರಿಕೆ ಕೊಡ್ತಾ ಇರೋದು. ಇದು BJP ಅವರು ಇದರಲ್ಲಿ ಬೆಲೆ ಬೆಳೆಸ್ಕೊಳ್ಳೋಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ. ಯಾವತ್ತಿದ್ರೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ಇರೋದು. 17 ಜನಕ್ಕೆ MLA ಟಿಕೆಟ್ ಕೊಟ್ಟಿದ್ದೀವಿ, ಅದರಲ್ಲಿ 9 ಜನ ಗೆದ್ದಿದ್ದೀವಿ. ಇದು ಕ್ಯಾಬಿನೆಟಲ್ಲಿ ನಮ್ಮ ಸಮೀರ್ ಸರು, ರಹೀಮ್ ಖಾನು ಎಲ್ಲರೂ ಇದ್ದಾರೆ ಕ್ಯಾಬಿನೆಟಲ್ಲಿ. ನಾವು ಯಾವತ್ತೂ ಮುಸ್ಲಿಂ ಪರವಾಗಿದ್ದೀವಿ. ಯಾಕೆ ಮುಸ್ಲಿಂ ಪರವಾಗಿದ್ದೀವಿ ಅಂದರೆ, ಅವತ್ತು ಇವರು ದೇಶ ಇದು ಬ್ರಿಟಿಷ್ ಕಾಲದಲ್ಲಿ ಹೋರಾಟ ಮಾಡೋಕ್ಕೆ ಮುಸ್ಲಿಂ ಅವರು 33,000 ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಅದಕ್ಕೆ ನಾವಿರೋದು. ಇವರೇನೋ ಹೇಳ್ತಾ ಇದ್ರು, JDS ಅವರು ಏನೋ ನಾವು ಭಿಕ್ಷೆ ಬೇರ್ಕೊಂಡು ಏನೋ ಇದು. ನಿಮ್ಮ ಕುಮಾರನ ಹೇಳ್ತಾ ಇದ್ರು, ನೀವು ಪಂಚನಾಯಕ ಲಾಯ್ಕ್ ಅಂತ ಹೇಳ್ಬಿಟ್ಟು ನೀವು ಅವ್ರ ಬಗ್ಗೆ ನೀವು ಮಾತಾಡ್ತಾರೆ. ನಾವು ನಿಮಗೆ ಸುರಕ್ಷವಾಗಿ ನಾವು ನೋಡ್ಕೊತಾ ಇರೋದು. ನಿಮ್ಮನವ್ರು ಪಂಚಾಯತ್ ಹಾಕಿ ಅಂತ ಹೇಳಿರೋದು. ನೀವು ಅವ್ರ ಜೊತೆ ಯಾರು ಸುರಕ್ಷಿತವಾಗಿ ನೋಡ್ಕೊಳ್ಬೇಕಾಗಿಲ್ಲ. ಈ ದೇಶದ ಸಂವಿಧಾನ ಎಲ್ರಿಗೂ ಒಂದೇ. ನೀವು ಅದನ್ನ ನಾವು ಮುಸಲ್ಮಾನರನ್ನ ಸುರಕ್ಷಿತವಾಗಿ ನೋಡ್ತೀವಿ ಅಂತಲ್ಲ, ಕಾಂಗ್ರೆಸ್ ಅಲ್ಲ. ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ, ನಾಟ್ ಓನ್ಲಿ ಮುಸ್ಲಿಮ್ಸ್ ಎಲ್ಲರನ್ನೂ ಕೂಡ ಸುರಕ್ಷಿತ ನೋಡಬೇಕು. ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ಳೋದು, ಸುರಕ್ಷಿತ ನೋಡ್ಕೊಳ್ಳೋದು ನಿಮ್ಮ ಧರ್ಮ. ಎಸ್ ಸರ್, ಜಮೀರ್ ಅಹಮದ್ ರವರು, ಅಬ್ದುಲ್ ಜಬ್ಬಾರ್ ಅವರು, ನಜೀರ್ ಅಹಮದ್ ರವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಏನೆಲ್ಲ ಮಾಡಿದ್ರು ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಯಾಕಂದ್ರೆ ನೀವು ವಜಾ ಮಾಡಿದಾರಲ್ಲ, ನಿಮ್ಮ ಹತ್ರ ದಾಖಲಾತಿ ಇರಬೇಕಲ್ವಾ? ಸಮುದಾಯಕ್ಕೆ ಗೊತ್ತಾಗಬೇಕಲ್ಲ, ಸಮಾಜಕ್ಕೆ ಗೊತ್ತಾಗಬೇಕಲ್ವಾ, ಸಾರ್ವಜನಿಕ ಗೊತ್ತಾಗಬೇಕಲ್ಲ, ಕಾಂಗ್ರೆಸ್ ಕಾರ್ಯಕ್ಕೆ ಗೊತ್ತಾಗಬೇಕಲ್ಲ, ಏನೆಲ್ಲ ಮಾಡಿದ್ರು ಅಂತ ಹೇಳಿ ಪ್ಲೀಸ್. ಜಮೀರ್ ಅಹಮದ್ ಏನು ಮಾಡಿದ್ರು? ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅದರದೇ ಆದಂಥ ಘನತೆಗಳಿರ್ತವೆ, ಅದನ್ನೇ ಆದಂಥ ರೂಲ್ಸ್ ಇರ್ತವೆ. ಈಗ ಒಬ್ಬ ನಾಯಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾಗ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಅದರ ಬಗ್ಗೆ BJPಗಾಗಲಿ ಬೇರೆ ಸಂಘಗಳಿಗೆ ಮಾತಾಡೋಕ್ಕೆ ಅವರಿಗೆ ಯಾವುದೇ ಥರ ಅಧಿಕಾರಿಗಳಿಲ್ಲ. ಏನು ಸರ್?
ಶಾಮನೂರು ಶಿವಶಂಕರಪ್ಪ ಅವ್ರ ಮೇಲೆ ಯಾಕೆ ತಗೊಂಡಿಲ್ಲ? ಆನ್ಸರ್ ಮಾಡಿ, ಇದಕ್ಕೆ ಆನ್ಸರ್ ಮಾಡಿ ಪ್ಲೀಸ್. ಅವತ್ತು ಇದೇ ಕ್ವಶನ್ ನೀವು ಕೇಳಿದ್ರ ಸರ್? ಅವತ್ತು ಇದೇ ಕ್ವಶನ್ ನೀವು ಕೇಳಿದ್ರ? ಅಲ್ಲ ರೀ, ಅವತ್ತು ಅವ್ರ ಪ್ರಶ್ನೆಗೆ ಆನ್ಸರ್ ಮಾಡಿ. ಯಾಕೆ ಶಾಮನೂರು ಶಿವಶಂಕರ್ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಹೇಳಿಬಿಡ್ತೀನಿ. ಅದನ್ನ ಹೇಳಿ ಉಳಿದಿದೆ ಹೇಳಿ. ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು? ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಇವರಿಗೆ ತಗಳ ತಾಕತ್ತು ದಮ್ಮು ಇರಲಿಲ್ಲ. ಅವರೊಂದು ಬಲಿಷ್ಠ ಸಮುದಾಯದ ನಾಯಕರು, ಲಿಂಗಾಯತ ಸಮುದಾಯದ ನಾಯಕರು. ಓಕೆನಾ? ಎಸ್ ಸರ್, ಪ್ಲೀಸ್. ಈಗ ತಗೊಳ್ಳೋ ತಾಕತ್ತಿಲ್ಲ ಅಂತಿದ್ರೆ ಅಬ್ದುಲ್ ಜಬ್ಬರ್ ಅವ್ರನ್ನ ನಾವು ರಿಸಿಗ್ನೇಷನ್ ತಗೊಂತಾ ಇರಲಿಲ್ಲ ಸರ್. ಅಲ್ಲ ಸರ್, ಶಾಮನೂರು ಶಿವಶಂಕರ್ ಒಂದು ಆನ್ಸರ್ ಮಾಡಿ ಸರ್. ಹೇಳ್ತೀನಿ ಕೇಳಿ ಸರ್. ಶಾಮನೂರು ಶಿವಶಂಕರಪ್ಪ ಅವರು ಯಾರಿಗೆ ಮತ ಹಾಕಿ ಅಂತ ಹೇಳಿದ್ರು? ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರಿಗೆ. ಅಭ್ಯರ್ಥಿಗೆ ಹಾಕಿ ಅಂತ ಹೇಳಿಲ್ಲ, ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾನೆ ಅವ್ನಿಗೆ ಓಟ್ ಹಾಕಿ ಅಂತ ಹೇಳಿದ್ದು. ಏನ್ರಿ ನಿಮ್ದು ಯಾವ ಸ್ಟ್ಯಾಂಡ್ ರೀ ಇವ್ರದ್ದು? ಯಾವ ಸ್ಟ್ಯಾಂಡ್ ರೀ ಇವ್ರದ್ದು? ಅಲ್ಲ, ಇವ್ರಿಗೆ ನೈತಿಕತೆ, ಮಾನ ಮರ್ಯಾದೆ ಏನು ಗೊತ್ತಿಲ್ಲ. ಯಾಕಂದರೆ ಇವರು ಸಂದರ್ಭ ಬಂದಂಗೆ ಈ ಸುಳ್ಳಿ ರಂಗ್ ಬದಲಾಯಿಸುತ್ತಲ್ಲ, ಆ ಥರ ಈ ಸುಳ್ಳಿಗಳು ಇವರು. ಇವಾಗ ಅವರು ಡಿ ಜೆ ಹಳ್ಳಿ ಬಗ್ಗೆ ಮಾತಾಡ್ತು. ಒಂದು ನಿಮಿಷ. ಡಿ ಜೆ ಹಳ್ಳಿಯಲ್ಲಿ ಇದ್ದೇ ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಏನಂದರು, ನಾವು ಪವರ್ಗೆ ಬಂದಿದ್ದ ತಕ್ಷಣ ಡಿ ಜೆ ಹಳ್ಳಿ, ಕೆ ಜಿ ಹಳ್ಳಿ, ಗಲ್ಬೆಯಲ್ಲಿ ಅರೆಸ್ಟ್ ಆಗಿರೋರಿಗೆ 3 ತಿಂಗಳಲ್ಲಿ ಬಿಡಿಸ್ತೀನಿ ಅಂದರು. 3 ವರ್ಷ ಆಯಿತು, ಬಿಡಿಸಿಲ್ಲ. ಅದರಲ್ಲಿ ಇಬ್ಬರು ಒಳಗಡೆ ಸತ್ತೋದ್ರು. ಇವತ್ತು ಇವರಿಗೆ ಮುಸಲ್ಮಾನ್ ಮತ ಬೇಕು. ಮುಸಲ್ಮಾನ್ ಬಗ್ಗೆ ಇವಾಗ ಇವ್ರು ಇಷ್ಟು ಮಾತಾಡ್ತಾರಲ್ಲ, ಕೇಳಿ ಅವ್ರಿಗೆ ದಮ್ಮಿತ್ತ ಅಂತ. ಎಸ್ ಸರ್. ಮುಸಲ್ಮಾನರಿಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಕರ್ನಾಟಕದಲ್ಲಿ 1 ನಿಮಿಷ 9 MLAಗಳು, ಮಂತ್ರಿಗಳು, MLCಗಳು, ವಿಧಾನಸಭಾ ಸ್ಪೀಕರ್. ನಿಮ್ಮ ಯೋಗ್ಯತೆ JDS ಇರಲಿ, BJP ಅವ್ರಲ್ಲಿ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಮುಸಲ್ಮಾನರು ಇದು ನಮ್ಮ ಇಂಟರ್ನಲ್ ಕಾನ್ಫ್ಲಿಕ್ಟು. ನಾವು ಒಂದೇ ಕುಟುಂಬದವರು, ನಮ್ಮ ಮನೆಯಲ್ಲಿ ಕುತ್ಕೊಂಡು ನಾವು ಸಾಲ್ವ್ ಮಾಡ್ಕೊಳ್ತೀವಿ. ಸರ್, ನೀವು ಅರ್ಧದಲ್ಲೇ ಹೋಗ್ಬಿಟ್ರಿ. ಅವಾಗ ನಾನು ಹೇಳ್ತಾ ಇದ್ದೀನಿ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಅವತ್ತು ಹೇಳಿದ್ರು ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ವ ಸರ್. ನಾನು ಬಿ ಜೆ ಪಿಯವ್ರಿಗೆ ಡೈರೆಕ್ಟಾಗಿ ಕೇಳಕ್ಕೆ ಆನ್ಸರ್ ಪಡ್ತೀನಿ. ಅವರಿಗೆ ಯಾವ ನೈತಿಕತೆ ಇದೆ ಇದ್ರ ಬಗ್ಗೆ, ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ? ಅದೊಂದು ರಾಜಕೀಯ ಪಾರ್ಟಿ ರೀ, ಎಲ್ಲ ಲಾಭ ಮಾಡ್ಕೋಬೇಕಲ್ವಾ? ನೀವ್ ಹೆಂಗ್ ಲಾಭ ಮಾಡ್ಕೋತೀರ ಹಂಗೆ ಅಲ್ವಾ? ಈಗ ಒಂದ್ ನಿಮಿಷ. ಮುಸಲ್ಮಾನರ ಮೇಲೆ ಪ್ರೀತಿ ಇಲ್ಲ, ದಾವಣಗೆರೆ ಮೇಲೆ ಪ್ರೀತಿ. ಯಾವ ರಾಜಕೀಯ ಇದು? ಯತ್ನಾಳ್ ಅವ್ರನ್ನ ಹಿಂದೂ ವೋಟ್ ಪಾಲಿಟಿಕ್ಸ್. ಈಗ ಯತ್ನಾಳ್ ಅವ್ರನ್ನ ಹಿಂದೂ ಹುಲಿ ಅಂತ ಕರಿತಾ ಇದ್ರು. ಅದು ಯಾರು ಕರಿತಿದ್ರು ಅಂತ ಗೊತ್ತಿಲ್ಲ. ಅವ್ರ ಮೇಲೆ ಇದೇ ತರ ಅವರು ಆಕ್ಷನ್ ತಗೊಂಡಾಗ ಬಿಜೆಪಿ ಅವ್ರು ಎಲ್ಲಿದ್ರು? ಅವರು ಹಿಂದೂ ಪಕ್ಷನ ಬೆಳೆಸೋರಲ್ವಾ, ಹಿಂದೂ ಪಕ್ಷನ ಉಳಿಸೋರಲ್ವಾ? ಅವತ್ತು ಹಿಂದೂ ಕಾರ್ಯಕರ್ತರು, ಹಿಂದೂ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಎಲ್ಲಿದ್ರು? ಯಾರು ಮಾತಾಡಕ್ಕಾಗಲ್ಲ. ಅದೇ ಯತ್ನಾಳ್ ಅವರು ಮಂಡ್ಯದಲ್ಲಿ ಯಾವುದೋ ಗಣೇಶ ಗಲಭೆ ಆದಾಗ ಬಂದಾಗ ಇದೇ ಬಿಜೆಪಿ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆ ಪಕ್ಷದಲ್ಲಿ ಅವ್ರಿಗೆ ನೈತಿಕತೆ ಇಲ್ವಾ? ಅವ್ರಿಗೆ ಅವ್ರದೇ ಆದಂತ ವಾಕ್ ಸ್ವಾತಂತ್ರ್ಯ ಇಲ್ವಾ? ಈಗ ನೈತಿಕತೆ ವಿಚಾರ ಬಂದಾಗ ಈ ದೇಶದಲ್ಲಿ ಯಾವ ಪಾರ್ಟಿಗೂ ಕೂಡ ಮಾರಾಲಿಟಿ ಇಲ್ಲ ಸರ್. ನಮಗೆ ನೈತಿಕತೆ ಇದೆ. ನಾವು ಮುಸ್ಲಿಂ ಸಮುದಾಯಕ್ಕೆ ನಾವು ಒಳ್ಳೇದು ಮಾಡಿದೀವಿ. ನಾವು ಮಾಡಿರುವಂತ ಕೆಲಸಗಳಿಗೆ ಮುಸ್ಲಿಂ ಸಮುದಾಯ ಸರ್, 1 ನಿಮಿಷ, ಅವರಿಗೆ ಇತಿಹಾಸ ಗೊತ್ತಿಲ್ಲ. ಮುಸ್ಲಿಂ ಸಮುದಾಯಕ್ಕೆ ನೀವು ಮಾತ್ರ ಒಳ್ಳೇದು ಮಾಡಿರೋದಾ? ಸರ್, ಭಾರತ ದೇಶದಲ್ಲಿ ಯಾರಾದರೂ ಕಾಂಗ್ರೆಸ್ ಅಲ್ಲಿ ಸರ್ವಶ್ರೇಷ್ಠ ನಾಯಕತ್ವವನ್ನು ಬೆಳೆಸಿಕೊಟ್ಟಿದೆ ಅಂದ್ರೆ ಮುಸ್ಲಿಂ ಜನಾಂಗಕ್ಕೆ ಅದು ಕಾಂಗ್ರೆಸ್ ಪಕ್ಷ. ಈ ಮೊದಲು ರಾಜೀವ್ ಗಾಂಧಿ ಅವರು ನೋಡಿ, ಅಬ್ದುಲ್ ನಜರ್ ಅವರು ಅವತ್ತು ನೀರಿನ ಕ್ರಾಂತಿಯನ್ನ ಮಾಡಿದ್ರು. ಅದನ್ನ ದೇಶ ಮಟ್ಟದಲ್ಲಿ ತಗೊಂಡೋಗಿ ನೀರಿನ ಕ್ರಾಂತಿಯನ್ನ ಇದೇ ರೀತಿ ಸಾಕಷ್ಟು ನಾಯಕತ್ವಗಳನ್ನ ಬೆಳೆಸಿತು. ಇವತ್ತು ಮುಸ್ಲಿಂ ನಾಯಕತ್ವಕ್ಕಾಗಿ ಅವರ ಒಳಜಗಳಿಂದಾಗಿ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ. ಇದು ಪಕ್ಷ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ನಡೀತಿರೋದಲ್ಲ, ಮುಸ್ಲಿಂ ಒಳಗಡೆ ನಡೀತಾ ಇರುವಂತಹ ಬಡ ರಾಜಕೀಯ ಅಷ್ಟೇ. ಆಂತರಿಕ ಕರೆಕ್ಟ್ ಆಗಿತ್ತು. ಮುಸ್ಲಿಂ ಅವ್ರಿಗೆ ನಾವು ಬಿಟ್ರೆ ಬೇರೆ ಯಾರು ಒಳ್ಳೆ ಕೆಲಸ ಮಾಡಿಲ್ಲ. ನಾನು ಲಿಸ್ಟ್ ಕೊಡ್ತೀನಿ, ಅದೇ ಬಿಜೆಪಿ ಅವ್ರು ಲಿಸ್ಟ್ ಕೊಡ್ತಾರ? ಅವ್ರಿಗೆ ಚಾನ್ಸೇ ಇಲ್ಲ. ಅವರಿಗೆ ಸಾಚಾರ್ ಕಮಿಟಿ ಯಾರನ್ನ ಮಾಡಿದ್ದು? ನಾವು UPA ಗೌರ್ಮೆಂಟ್ ಅಲ್ಲೇ ಮಾಡಿದ್ದು. ಅವರಿಗೆ ರಾಷ್ಟ್ರೀಯ ಮೈನಾರಿಟಿ ಆಯೋಗ ಮಾಡಿದ್ದು ಯಾರು? ನಾವೇ ಮಾಡಿದ್ದು. ಅವರಿಗೆ ವಫ್ ಕಾಯ್ದೆ ಯಾರು ಮಾಡಿದ್ದು? ನಾವೇ ಮಾಡಿದ್ದು. ಮೌಲಾನಾ ಆಜಾದ್ ಎಜುಕೇಶನ್ ಸೊಸೈಟಿ ಮಾಡಿದವ್ರು ಯಾರು? 4% ಪ್ರವರ್ಗ 2 ಅಲ್ಲಿ ನಾವು ಕಮ್ಯುನಿಟಿಗೆ ಅವ್ರು ಮೀಸಲಾತಿ ಕೊಟ್ಟಿದ್ದು ಯಾರು? ನಾವೇ ಕೊಟ್ಟಿದ್ದು. ಬಿಜೆಪಿ ಏನಾದ್ರೂ ಒಂದೇ ಒಂದು ಚೂರು ಮುಸ್ಲಿಂ ಕಾಂಗ್ರೆಸ್ ಒಳಗಡೆನ ಮುಸ್ಲಿಂ ನಾಯಕರ ಒಳಗಡೆನ ರಾಜಕೀಯ, ಮುಸುಕಿನ ಗುದ್ದಾಟ, ಶೀತಲ ಸಮರ ಇದೀಗ ಒಂದಷ್ಟು ಅಲ್ಪಸಂಖ್ಯಾತ ನಾಯಕರಿಗೆ, ಅಲ್ಪಸಂಖ್ಯಾತ ಕಾರ್ಯಕರ್ತರಿಗೆ, ಮತದಾರರಿಗೆ ಡಿಸ್ಟರ್ಬ್ ಮಾಡ್ತಿದೆ. ಒಳಗಡೆ ಇಂಟರ್ನಲ್ ಅದು ರಿಫ್ಲೆಕ್ಟ್. ಹೌದು ಸರ್, ಖಂಡಿತ ಮಾಡುತ್ತೆ. ಯಾಕಂದರೆ ಮುಸ್ಲಿಮರು ಮೊದಲಿಂದನೂ ನಂಬ್ಕೊಂಡು ಬಂದಿರೋದೇನೆಂದರೆ ಕಾಂಗ್ರೆಸ್ ಮಾತ್ರ ನಮ್ಮ ಹಿತಾಸಕ್ತಿನ ಕಾಪಾಡುತ್ತೆ, ಕಾಂಗ್ರೆಸ್ ಬಿಟ್ಟೆ ಬೇರೆ ಯಾವ ಪಕ್ಷನೂ ನಮ್ಮ ಹಿತಾಸಕ್ತಿನ ಕಾಪಾಡಲ್ಲ ಅಂತ ಮುಸ್ಲಿಮ್ರು ಅಂದ್ಕೊಂಡಿದ್ರು. ಬಟ್ ಈ ತಕ್ಷಣ ಏನು ಈ ಪರಿಸ್ಥಿತಿಲೇ ನಡೀತಿದೆಯಲ್ಲ ಬೆಳವಣಿಗೆಗಳು, ಅದರಿಂದ ಏನು ಮುಸ್ಲಿಮರಿಗೆ ಒಂದು ಜ್ಞಾನೋದಯ ಆದಂತಾಗಿದೆ. ನಾವು ಯಾವ ಕಾಂಗ್ರೆಸ್ ನಮ್ಮ ಪಕ್ಷ, ನಮ್ಮ ಜನ, ನಾವು ನಮ್ಮವರು ಅಂತ ಇದ್ವೋ ಅವ್ರು ನಮ್ಮವರಲ್ಲ ಅನ್ನೋ ಒಂದು ಜ್ಞಾನ ಅವ್ರಿಗೆ ಬಂದಿದೆ ಸರ್. ನಾನು ಆತ್ಮೀಯ ಮುಸಲ್ಮಾನ ಬಾಂಧವರಲ್ಲಿ ಒಂದು ಹೇಳೋಕೆ ಇಷ್ಟಪಡ್ತೀನಿ, BJP ಅವರು ನಿಮ್ಮ ಹಿತಾಸಕ್ತಿನ ಕಾಪಾಡಲ್ಲ, ಕಾಂಗ್ರೆಸ್ ನಿಮ್ಮ ಹಿತಾಸಕ್ತಿ ಕಾಪಾಡಲ್ಲ. ಬನ್ನಿ ನಮ್ಮ ಜೊತೆ ಸೇರಿ ಆಮ್ ಆದ್ಮಿ ಪಾರ್ಟಿಲಿ ಸೇರ್ಕೊಳ್ಳಿ, ಎಲ್ಲರೂ ಬೆಳೆಯೋಣ, ಎಲ್ಲರೂ ಉಳಿಯೋಣ, ಅಷ್ಟೇ ಸರ್. ಇವತ್ತು ಮುಸಲ್ಮಾನರಿಗೆ
ಬಿ ಜೆ ಪಿಯವರಾಗಲಿ, ಈಗ ಬಿ ಜೆ ಪಿಯವರು ಏಕ್ದಮ್ಮು ಏನು ಇದನ್ನು ತೋರಿಸ್ತಾ ಇದ್ದಾರೆ, ಕಾಳಜಿ ತೋರಿಸ್ತಾ ಇದ್ದಾರೆ. ಸಬ್ಕಿ ಸಾಥ್ ಸಬ್ಕೆ ವಿಕಾಸ್ ಅಂತಿದ್ದಾರಲ್ಲ, ಕಳೆದ 10 ವರ್ಷದಲ್ಲಿ ಇವರು ಏನು ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಅವರ ಏನು ಸಮಾಜದಲ್ಲಿ ಎಷ್ಟೋ ಜನ ಇವತ್ತಿನ್ನೂ ಪಂಚರ್ ಹಾಕೊಂಡು ಕೂತಿದ್ದಾರೆ, ಏನು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥ ಯುವಕರಿಗೆ ಏನು ಇವರು ಒಂದು ಯೋಜನೆ ಮಾಡಿದ್ದಾರೆ? ಖಂಡಿತವಾಗ್ಲೂ ಏನೂ ಮಾಡಿಲ್ಲ. ಈಗ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ನಾವು 70 ವರ್ಷದಿಂದ ಮಾಡಿದ್ದೀವಿ ಅಂತ. ಸರ್, ಎಜುಕೇಷನ್ ಪರ್ಸೆಂಟು ಎಷ್ಟು ಇಂಪ್ರೂವ್ ಆಗಿದೆ, ಅದೇನಾದಿತ್ತು ಅಂದರೆ ಇವ್ರ ಹತ್ರ ತಂದು ಕೊಡಲಿ. ಹಂಗಾಗಿ ಇದೇನು ಅಂತಂದರೆ ಅಲ್ಪಸಂಖ್ಯಾತರಿಗೆ ಹೇಳೋ ಪ್ರಕಾರ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರನ್ನ ಸ್ವತಂತ್ರ ಭಾರತದಿಂದ ಇಲ್ಲಿವರೆಗೂ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡ್ರು. ಅವರಿಗೆ ಎಲ್ಲ ಒಂದು ಕಡೆ 100 ರೂಪಾಯಿ ಇದ್ದರೆ 1 ರೂಪಾಯಿ ಕೊಟ್ಕೊಂಡು ಸ್ವಲ್ಪ ತುಪ್ಪ ತಿನ್ಸ್ಕೊಂಡು ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡಿದ್ರು ಅಂತನಾ? ಖಂಡಿತವಾಗ್ಲೂ ಸರ್, ನಾನು ಅದನ್ನೇ ಹೇಳ್ತಿರೋದು. ಇವತ್ತಿಗೂ ಪಂಚರ್ ಅಂಗಡಿಗಳಲ್ಲಿದ್ದಾರೆ ನಮ್ಮ ಮುಸ್ಲಿಂ ಬಾಂಧವ ಯುವಕರುಗಳು, ಮತ್ತು ಗ್ಯಾರೇಜ್ಗಳಲ್ಲಿದ್ದಾರೆ. ಎಷ್ಟು ಜನ ಇವತ್ತು ಡಾಕ್ಟರ್ಗಳಾಗಿದ್ದಾರೆ, ಎಷ್ಟು ಜನ ಸಾಫ್ಟ್ವೇರಲ್ಲಿದ್ದಾರೆ, ಅಥವಾ ಎಷ್ಟು ಜನ IIT ಗ್ರ್ಯಾಜುಯೇಟ್ಸ್ ಇದ್ದಾರೆ. ನೀವೇ ನಿಮ್ಮ ವಾಯು ಮುಖಾಂತರ ಅನೌನ್ಸ್ ಮಾಡಿ ಹೇಳಿದ್ರು ಎಲ್ಲ. ಇವತ್ತು ಮುಸ್ಲಿಂ ರಕ್ಷಣೆ ಮಾಡ್ತಿರೋದೇ ಕಾಂಗ್ರೆಸ್ ಅಂತ ಹೇಳಿದ್ರೆ, ಅಂದರೆ ಈ ದೇಶದ ಸಂವಿಧಾನ ಇಲ್ದಂಗೆ ಆಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ, ಕಾನೂನು ಯಾವುದಿಲ್ಲ ಅಂದರೆ ಕಾಂಗ್ರೆಸ್ಸೇ ಕಾನೂನಾ? ಸುಮಾರು 60 ವರ್ಷಗಳ ಕಾಲ ಅವರೇನಾದರೂ ಅಧಿಕಾರ ಮಾಡಿದರೆ ಅದು ಮುಸ್ಲಿಮರ ಪ್ರಮುಖ ಕಾರಣದಿಂದನೇ ಅವರು ಅಧಿಕಾರ ಮಾಡಿರ್ತಕ್ಕಂಥದ್ದು, ಬೇರೆಯವರಿಂದ ಅಲ್ಲ. ಕೇವಲ ನಾವು ಹೇಳಿದ್ವಿ ಅಂಧ ಭಕ್ತಿಯ ಹೌದಾ? ಮುಸ್ಲಿಮ್ರೇ ಕಾರಣ ನಿಮಗೆ ಅಧಿಕಾರಕ್ಕೆ ಕಳೆದ 60 ವರ್ಷದಿಂದ? ಸರ್, ಭಾರತದಲ್ಲಿ ಸಮಾಜ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಮುಸ್ಲಿಮ್ರೇ ಕಾರಣ? ನಮ್ದು ಜಾತ್ಯತೀತ ಪಕ್ಷ, ಯಾರು ಬೇಕಾದ್ರೂ ಮುಸ್ಲಿಮ್ರೇ ಕಾರಣ? ಜಾತ್ಯತೀತ ಪಕ್ಷ ಸರ್ ಅವ್ರದ್ದು ಜಾತ್ಯತೀತ ಪಕ್ಷ ಅಂತ. ಹೌದು ನೋಡಿ, ನಾನು ಹೇಳಿದ್ದು ಪ್ರಮುಖ ಕಾರಣ ಅಂತ. ಪ್ರಮುಖ ಕಾರಣ ಅದೇ ಲಿಂಗಾಯತ ಸಮುದಾಯ ಕೈ ಬಿಟ್ರೆ ಇವ್ರ ಅಧಿಕಾರ ಇರೋದಿಲ್ಲ. ಅದೇ ಒಕ್ಕಲಿಗ ಸಮುದಾಯ ಕೈ ಬಿಟ್ರೆ ಇವ್ರ ಅಧಿಕಾರ ಇರೋದಿಲ್ಲ. ಅದೇ ಮುಸಲ್ಮಾನರ ಸಮುದಾಯ ಯಾವತ್ತೂ ಸಹ ಅವ್ರನ್ನ ಕೈ ಬಿಟ್ಟಿಲ್ಲ, ಅವ್ರನ್ನ ಕಾಪಾಡ್ಕೊಂಡ್ ಬಂದಿದೆ. ಒಂದು ಹೇಳ್ತೀನಿ, ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಹೇಳಿದ್ರು. ಶಾಮನೂರು ಶಿವಶಂಕರ ಕುಟುಂಬ ಏನು ಮಾಡ್ತು, ಎಲ್ಲರ ಬಗ್ಗೂ ಇವರು ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮೂಲಕ ಎಲ್ಲರನ್ನೂ ತೆಗಿತಾ ಇದ್ದಾರೆ. ಶಾಮನೂರು ಶಿವಶಂಕರ್ ಸಮರ್ಥ್ ಇವರ ಯಾವುದು ಇನ್ನೂ ಟಿಕೆಟೇ ಅನೌನ್ಸ್ ಮಾಡಿಲ್ಲ. ಯಾವ ಒಂದು ಮಾನದಂಡದೊಂದಿಗೆ ಹೋಗಿ ಟಿಕೆಟ್ ಇದನ್ನು ಅಪ್ಲಿಕೇಶನ್ ಕೊಟ್ಟರು? ಯಾರು ಕೊಟ್ಟರು? ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಅದಕ್ಕೆ ಅವರು ದೊಡ್ಡ ಸಮುದಾಯದವರು, ದುಡ್ಡಿರೋರು, ಶ್ರೀಮಂತರು ಕಾಂಗ್ರೆಸ್ ಎದುರಾಕಳಕ್ಕೆ ಸಾಧ್ಯ ಏನ್ರಿ? ಅಲ್ಪಸಂಖ್ಯಾತರ ಆದರೆ ಯಾರು ಕೇಳೋ ಪ್ರಶ್ನೆ ಮಾಡೋರು ಯಾರು? ನೋಡಿ, ಅದು ಕಾಲ ಹೊಟ್ಟೋಯ್ತು. ಹೇಳ್ತಾ ಇದ್ರಲ್ಲ ಪಂಚರ್ ಹಾಕ್ಕೊಂಡೇ ಇದ್ದಾರೆ, ಇನ್ನೊಂದು ಮಾಡ್ಕೊಂಡಿದ್ದಾರೆ ಅಂತ, ಅದೆಲ್ಲ ಮಠ ನೋಡ್ಕೊಂಡೆ ಆ ಕಾಲ ಹೋಗಿದೆ. ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ, ಗ್ರೇಡ್ 1 ಆಫೀಸರ್. ಕಾಂಗ್ರೆಸ್ ಹೇಳಿದ ಎಲ್ಲ ನಾವೇ ಮಾಡಿರೋದು ಅಂದರು. ಅವ್ರು ಓದಿಲ್ಲ ಪಾಪ, ಅವರೇ ಮಾಡಿರೋದು. ಹೌದು, ಅವ್ರು ಓದೇ ಇಲ್ಲ. ಇವರೇ ನೋಡಿ, ಇವ್ರು ಡೂಪ್ಲಿಕೇಟೇ ಕೊಟ್ಟವ್ರು. ಹಂಗಾದ್ರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಟ್ಟವ್ರು. ಹಾಗಾದ್ರೆ ಇವ್ರು ಹೇಳ್ತಾ ಇರೋದೆಲ್ಲ ಅಪ್ಪಟವಾದಂಥ ಸುಳ್ಳು. ಒಂದು ಮುಸಲ್ಮಾನರಿಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ, ವಚನ ಭ್ರಷ್ಟತೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆಮ್ ಆದ್ಮಿ ಪಾರ್ಟಿ ಒಂದು ಅಲ್ಪಸಂಖ್ಯಾತರ ಬೆಂಕಿಯಲ್ಲಿ ಗಳ ಎರಿಯಕ್ಕೆ ಕೊಟ್ಟಿದ್ದೀರಾ ನೀವು? ಸರ್, ಅಲ್ಪಸಂಖ್ಯಾತರೇ ದಯವಿಟ್ಟು ನೀವು ಗುಲಾಮರನ್ನು ನಂಬೇಡಿ, ಅಂಧಭಕ್ತರು ನಂಬೇಡಿ. ಯಾಕಂದರೆ ಇವರು ನಿಮ್ಮ ಟಿಕೆಟ್ ಕೊಡಲ್ಲ, ಇವರು ನಿಮ್ಮ ವೋಟ್ ಹೆಸರನ್ನು ಡಿಲೀಟ್ ಮಾಡ್ತಾರೆ. ಸೊ ನೀವು ಹುಷಾರಾಗಿ, ನೀವು ಎಚ್ಚೆತ್ಕೊಳ್ಳಿ. ದಾವಣಗೆರೆಯ ಅಲ್ಪಸಂಖ್ಯಾತ ಕಿಚ್ಚನ್ನು ಭಾರತೀಯ ಜನತಾ ಪಕ್ಷ ಲಾಭ ಮಾಡಲಿಕ್ಕೆ ಹೊರಟಿದೆಯಾ? ಈ ಅಲ್ಪಸಂಖ್ಯಾತರ ಜಗಳವನ್ನು JDS ಪಕ್ಷ ಅದರ ಲಾಭವನ್ನು ಪಡಲಿಕ್ಕೆ ಹೊರಟಿದೆಯಾ? ಅಲ್ಪಸಂಖ್ಯಾತರ ಜಗಳ ಬಹುಶಃ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಕ್ರಾಂತಿಯನ್ನು ಎಬ್ಬಿಸುತ್ತಾ? ಅಲ್ಪಸಂಖ್ಯಾತರ ಬೀದಿಗೆ ಬಿದ್ದು ಕಾಂಗ್ರೆಸ್ನ ವಿರುದ್ಧ ಹೋರಾಟಗಳನ್ನು ಮಾಡ್ತಾರಾ? ಕಾಂಗ್ರೆಸ್ನಲ್ಲಿ ಒಳಜಗಳ, ಅಲ್ಪಸಂಖ್ಯಾತರ ನಾಯಕರ ನಡುವಿನ ಒಳಜಗಳ, ಮಂತ್ರಿಗಿರಿಯಾಗಿ ಒಬ್ಬನನ್ನು ತೆಗೆದು ಮತ್ತೊಬ್ಬನ ಆಗಬಹುದೆಂಬ ತಂತ್ರಗಾರಿಕೆ ಮತ್ತು ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಮತ್ತು ಜಮೀರ್ ಅಹಮದ್ರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರ. ಈ ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಭಾರತೀಯ ಜನತಾ ಪಕ್ಷದವರಿಗೆ ಇದೀಗ ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತರ ಮೇಲೆ ಉಕ್ಕಿ ಹರಿತಿರ್ತಕ್ಕಂಥ ಪ್ರೀತಿ ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ತಾವುಗಳು ದಾವಣಗೆರೆಯಲ್ಲಿ ಬಹುಶಃ SDPIಗೆ ಮತ ಹಾಕಿದಷ್ಟು ತಾವು ಗೆಲ್ತೀವಿ ಅಂತೇಳಿ ತಮಗೆ ಅನಿಸ್ತಿದ್ಯಾ? ದಾವಣಗೆರೆ ಬೃಹನ್ ನಾಟಕ ನಡೀತಾ ಇದೆ. ಆ ನಾಟಕದಲ್ಲಿ ನೀವು ಒಂದು ಪಾತ್ರಧಾರಿ, ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಪಾತ್ರಧಾರಿ. ಯಾರು ಇಬ್ರು ಮುಸ್ಲಿಂ ನಾಯಕರನ್ನ ಸಸ್ಪೆಂಡ್ ಮಾಡಿದ್ರು. ಸೋನಿಯಾ ಗಾಂಧಿ ಕುಟುಂಬಕಂಗೆ ಹೋಗಿ ಸೂಟ್ ಕೇಸ್ ನಾಳೆ ಬೆಳಗ್ಗೆ ತಲುಪಿಸಿದ್ರೆ ಇಮಿಡಿಯೇಟು ಅವ್ರು ವಾಪಸ್ ಬರ್ತಾರೆ ಪಕ್ಷಕ್ಕೆ. ಯಾಕೆ ಕಿತ್ತಾಡ್ತೀರಾ? ಯಾಕೆ ಸಾರ್ ಕಿತ್ತಾಡ್ತೀರಾ? ಅವ್ರಿಗೆ ಹೇಳಿದ್ದು ಪ್ರಜ್ವಲ್ ರೇವಣ್ಣ ಹೇಳಿದ್ದು ಸೂಟ್ ಕೇಸ್ ಪಾಲಿಟಿಕ್ಸ್ ನಮ್ಮ ಪಕ್ಷದಲ್ಲಿ ಅಂತ. ಇವಾಗ ಸೋನಿಯಾ ಗಾಂಧಿಗೆ ಸೂಟ್ ಕೇಸ್ ತಲುಪಿಸಿದ್ರೆ ಇಮಿಡಿಯೇಟ್ ರಿವೋಕ್ ಆಗುತ್ತೆ ಸರ್ ಅವ್ರ ಸಸ್ಪೆನ್ಷನ್ನು.
ಈಗ ಇಷ್ಟೆಲ್ಲ ನೀವು ಮಾತಾಡ್ತಿದ್ದೀರಾ, ದಾವಣಗೆರೆ ಬಗ್ಗೆನೇ ಮಾತಾಡೋಣ. ಸವಾಲಾಗಿ ನೀವು ತಗೊಂಡಿದ್ದೀವಿ, ದಾವಣಗೆರೆ ವಿನ್ ಆಗ್ತಾರೆ ಅವರು, ಧೈರ್ಯವಾಗಿ ಹೇಳಕ್ಕೆ ಸಾಧ್ಯ ಇದೆಯಾ? 2 ಬೈ ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿ ವಿನ್ ಆಗುತ್ತೆ, ಏನು ಹೇಳ್ತೀರಾ? ಯಾವುದೇ ಕಾರಣಕ್ಕೂ 2 ಬೈ ಎಲೆಕ್ಷನ್. ನೀವು ಯಾವಾಗಲೂ ಹೇಳ್ತಿದ್ದೀರಾ ನಿಮ್ಮ ಚಾನಲಲ್ಲಿ ಆಡಳಿತ ಪಕ್ಷನೇ ಗೆಲ್ಲೋದಂತ. ಈ ಸರಿ ಅದು ಉಲ್ಟಾ ಆಗುತ್ತೆ. 2 ಕೂಡ ಭಾರತೀಯ ಜನತಾ ಪಾರ್ಟಿ. ಸ್ವಲ್ಪ ನಿಮಗೆ ಮುಸ್ಲಿಮರ ಕಿತ್ತಾಟ, ಕಾಂಗ್ರೆಸ್ಸು ಅಲ್ಪಸಂಖ್ಯಾತ ಕಿತ್ತಾಟ, STP ಎಂಟ್ರಿ ಕೊಟ್ಟಿದ್ದು ಬಹುಶಃ ಅತಿ ದೊಡ್ಡ ಲಾಭ ಆಯ್ತಲ್ಲ. ನೀವು ಹೇಳ್ತಾ ಇದ್ರಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ, ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಭಾರಿ ದೊಡ್ಡ ಮಟ್ಟದ ಸದ್ದನ್ನು ಮಾಡಿದ್ರಿ. ಬಹುಶಃ ಅದೇನಾದರೂ ನಿಮಗೆ ಲಾಭ ಆಗುತ್ತಾ, ರಾಜಕೀಯ ಲಾಭ ಆಗುತ್ತಾ? ಯಾಕಂತೇಳಿ ಓನ್ಲಿ ಪೊಲಿಟಿಕಲ್ ಪಾರ್ಟಿ, ನೀವು ಅದನ್ನು ಲಾಭ ಮಾಡ್ಕೊಳ್ಳೇಬೇಕಲ್ವಾ? ನೋಡಿ ಚಿದಾನಂದ್, ನಾವು 1982 ಅಲ್ಲಿ 2 ಸ್ಥಾನ ಇರುವಾಗಲೂ ಕೂಡ ನಾವು ಇದೇ ಥರ ವಿಜೃಂಭಣೆ ಮಾಡಿದ್ದೀವಿ. ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿ ಅತಿರೇಕಕ್ಕೆ ಯಾವತ್ತೂ ಹೋಗಲ್ಲ, ಅಥವಾ ಅವ್ರು ಅಲ್ಪಸಂಖ್ಯಾತರು ನಮ್ಮ ಹತ್ರ ಯಾವತ್ತಿದ್ರೂ ಕೂಡ ಎಲ್ಲರೂ ಒಂದೇ. ನಮ್ದೇನಿದ್ರು ರಾಷ್ಟ್ರೀಯತೆ, ಬರೀ ಎಲೆಕ್ಷನಲ್ಲಿ ಏನು ಕ್ಯಾಂಡಿಡೇಟ್ ಹಾಕಿ ವಿನ್ ಆಗೋದು ಒಂದೇ ಅಲ್ಲ. ನಮಗೆ ದೇಶ ಮೊದಲು ಅನ್ನೋದೇ ನಮ್ಮ ಟ್ಯಾಗ್ಲೈನಲ್ಲಿ ನಾವು ಇರೋದು. ಯಾವತ್ತಿದ್ರೂ ಕೂಡ ಇವರಿಗೆ ಸರಿಯಾದ ಪಾಠನ ಕಾಂಗ್ರೆಸ್ಸಿಗೆ ಈ ಸರಿ ಮುಸಲ್ಮಾನ ಬಂಧುಗಳು ಕಲಿಸ್ಕೊಡ್ತಾರೆ. ನೋಡಿ ಮುಸ್ಲಿಮರ ಮೇಲೆ ಎಂಥ ಪ್ರೀತಿ ಉಕ್ಕಿ ಹರಿತಿದೆ ಸರ್. ಜೊತೆಗೆ ನೋಡಿ, ಈಗ ದಾವಣಗೆರೆ ಆಗಲಿ ಬಾಗಲಕೋಟೆಯಲ್ಲಾಗಲಿ ನಮ್ಗೆ STPI ಬಂದು ಅಂತ ಆತಂಕ ಅಲ್ಲ ಸ್ವಾಮಿ. ಇದೇ ಮುಸಲ್ಮಾನರು BJPಗೆ ಸಂಪೂರ್ಣವಾಗಿ ಮತ ಹಾಕ್ತಾರೆ ಅಂತ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಯಾಕೆ ಅಂದರೆ ಈ ಕಾಂಗ್ರೆಸ್ಸು ಇಷ್ಟು ದಿವಸ BJP ತೋರಿಸು ಗುಮ್ಮ ಬಂತು ಅಂತ ತೋರಿಸಿ ನಾಟಕನ ಸಂಪೂರ್ಣವಾಗಿ ನೋಡಿದ್ದಾರೆ. ಈಗ ಮುಸಲ್ಮಾನರು ಬದಲಾಗಿದ್ದಾರೆ, BJPಗೆ ಮತವನ್ನು ಹಾಕಿದ್ದಾರೆ. ಒಳ್ಳೆ ನಾಟಕ ಮಾಡ್ತೀರಾ, ಒಳ್ಳೆ ಪಾತ್ರಧಾರಿ ನೀವು. ಎಸ್ ಸರ್. ಮೊದಲಿಂದಾನು BJPಗೆ ಮುಸಲ್ಮಾನರು ಕದ್ದು ಮುಚ್ಚಿನಾದ್ರು ಓಟ್ ಹಾಕ್ತೇವೆ. ಅಲ್ಲ ರೀ ಪಾಪ, ಏನ್ರಿ ಮುಸಲ್ಮಾನರು ಕದ್ದು ಮುಚ್ಚಿ ಏನ್ರಿ ಪಾಪ ಕದ್ದು ಮುಚ್ಚಿ ನೀವು ಓಟ್ ಹಾಕ್ತೀರ? ಯಾಕೆ ಓಪನ್ ಹಾಕ ತಪ್ಪ? ಹಾಕೇ ಆಗ್ತಾ ಇದ್ದಾರೆ, ಆದ್ರೆ ಇವಾಗ ಓಪನ್ ಆಗಿ ಆಗ್ತಾವ್ರೆ ಅಷ್ಟೇ. ತ್ರಿವಳಿ ತಲಾಕ್ ಅನ್ನು ತಂದಿರೋದು ಯಾರು? ಹೆಣ್ಮಕ್ಳೆಲ್ಲರೂ ಬಿಹಾರದಲ್ಲಿ 40 ಜಾಗದಲ್ಲಿ ಮುಸಲ್ಮಾನರು ಹೇಗೆ ವಿನ್ ಆದ್ರು ಹೇಳಿ, ಉತ್ತರ ಹೇಳಿ. ಕದ್ದು ಮುಚ್ಚಿ ಓಟ್ ಹಾಕ್ತಿದ್ರಂತೆ, ಈಗ ಓಪನ್ ಆಗ್ತಿದ್ರ ಅಂತ. ತನ್ನ ಮನೆನೇ ನೋಡ್ಕೊಳಕ್ ಆಗ್ದವ್ರು ಬೇರೆ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಕಾಳಜಿ. ಟ್ರಿಪಲ್ ತಲಾಕ್ ಬಗ್ಗೆ ಮಾತಾಡ್ತಿದ್ದೀನಿ, ಇದೆಲ್ಲ ಬಿಡಿ. ಎಸ್ ಸರ್, ಅವ್ರು ಹೇಳ್ತಾ ಇದ್ರು ಅಲ್ಪಸಂಖ್ಯಾತರು ಕೂಡ BJPಗೆ ಓಟ್ ಹಾಕೋ ಮಟ್ಟಕ್ಕೆ ಬಂದರು. ಈಗ ನಿಮ್ಮದು ಜಾತ್ಯತೀತ ಪಕ್ಷನ ಅಥವಾ ಯಾವ ಪಕ್ಷ ಅಂತ ಒಂಚೂರು ಹೇಳ್ಬಿಡಿ ನನಗೆ. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ನಾವು BJP ಜೊತೆ ಹೊಂದಾಣಿಕೆ ಮಾಡಿದ್ವಿ, ಆದರೆ ನಮ್ಮ ಸಿದ್ಧಾಂತ ಇದೆ ಅಂತೇಳಿ. ನಿಮ್ಮ ಸಿದ್ಧಾಂತ ಯಾವ ಸಿದ್ಧಾಂತ ಒಂಚೂರು ದಯಮಾಡಿ ಎಲ್ರಿಗೂ ಹೇಳಿ ಪ್ಲೀಸ್. ಸರ್, ನಮ್ಮ ಸಿದ್ಧಾಂತ ಬಗ್ಗೆ ಹೇಳ್ತೀವಿ, ದಯಮಾಡಿ ಹೇಳಿ. ಸೆಕ್ಯುಲರ್ ಇದ್ದೀರಾ ನೀವು, ಜಾತ್ಯತೀತ ಸಿದ್ಧಾಂತ ಇದ್ದೀರಾ, ಮುಸ್ಲಿಂ ಓಟ್ ನಮಗೆ ಬೇಡ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರು, ಗೊತ್ತಲ್ಲ ನಿಮ್ಗೊಂದ್ಸರಿ? ಸರ್, ನಾನು ಆಗಲೇ ಹೇಳಿದ್ದೀನಿ, ಆ ಕೋಪದಲ್ಲಿ ಏನೋ ಒಂದು ಮಾತು ಬಂದಿದ್ರೆ ಅದರಿಂದ ಇವ್ರು ಲಾಭ ಮಾಡ್ಕೋಬಾರ್ದು. ಒಂದು ನಿಮಿಷ, ಇವತ್ತು BJP ಇಲ್ಲ ಅಂದರೆ ಇವ್ರು ಕಾಂಗ್ರೆಸ್ ಅವ್ರ ಗತಿ ಇಲ್ಲ ಅಂತೆಲ್ಲೇ ಇಲ್ಲ. ಯಾಕಂದರೆ BJPಗೆ ತೋರಿಸಿ ಮುಸಲ್ಮಾನರು ಓಟ್ ತಗೊಳ್ಳೋದು ಆಯಿತಾ. ಇಲ್ಲಿವರೆಗೂ ಮುಸಲ್ಮಾನರು ಪಂಚರ್ ಆಗ್ತಾರೆ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ಹೊಣೆ ಇವರೇ. 70 ಕಾಂಗ್ರೆಸ್ 70 ವರ್ಷ ಮುಸಲ್ಮಾನರು ಪಂಚರ್ ಹಾಕ್ಲಿಕ್ಕೆ ಕಾರಣ ಕಾಂಗ್ರೆಸ್. ಮತ್ತು ಅವ್ರು ಹೇಳಿದ್ರು ನಾವೇ ರಕ್ಷಣೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನೀವು ಅಷ್ಟೊಂದು ರಕ್ಷಣೆ ಕೊಟ್ಟಿದ್ರೆ ಇವತ್ತು ನಮ್ಮ ರೇಂಜ್ ಎಲ್ಲ ಬೇರೆ ಇರ್ತಿತ್ತು. ಡಾಕ್ಟರ್, ISI ಆಫೀಸರ್ಸ್, ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಆಗ್ತಿದ್ರು. ಎಲ್ಲೋಯ್ತು? 70 ವರ್ಷದಿಂದ ಏನು ಮಾಡಿದ್ದೀರಿ? ಇವತ್ತು ಪಂಚರ್ ಅಂದರೆ ಅದಕ್ಕೆ ಕಾರಣ ನೀವೇ. ಇವತ್ತು ಮುಸಲ್ಮಾನರಿಂದಾನೇ ಕಾಂಗ್ರೆಸ್ ಉಳಿದಿರೋದು. ಸರ್, ಇವತ್ತು ಮುಸಲ್ಮಾನರು ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ, BJP ಗುಮ್ಮ ಇಲ್ಲ ಅಂದರೆ ಕಾಂಗ್ರೆಸ್ ನೆಲ ಇಲ್ಲ. ಎಸ್ ಸರ್. ಇವತ್ತು ನಿಮ್ಮ ಜನಮನ ಕಾರ್ಯಕ್ರಮ ಪರವಾಗಿ ಇವತ್ತು ಏನಿದೆ ಪ್ರಶ್ನೆ ನಿಮ್ಮದು, ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಧಕ್ಕೆ ಆಗಿದೆಯಾ, ಮೋಸ ಆಗಿದೆಯಾ ಅಂತ ನೀವು ಕೇಳ್ತಾ ಇದ್ದೀರಾ. ಅದೇ ಇವತ್ತು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಮುಸಲ್ಮಾನರಿಗೆ ಸ್ವತಂತ್ರ ಸಿಕ್ಕಿದ್ದಾಗಲಿಂದ ಇವತ್ತುವರೆಗೂ ಕಾಂಗ್ರೆಸ್ ಪಕ್ಷದಿಂದ ಮೋಸನೇ ಆಗಿರೋದು, ಧಕ್ಕೆನೇ ಆಗಿರೋದು. ಯಾವ ಥರ? ನೇರವಾಗಿ ಹೇಳ್ತೀನಿ. ಇವತ್ತು ಒಂದು ಆಟೋ ಡ್ರೈವರ್ಗಳಾಗಲಿ, ಕಾರ್ ಡ್ರೈವರ್ಗಳಾಗಲಿ ಎಲ್ಲ ಅಲ್ಪಸಂಖ್ಯಾತರೆ. ಏನು ಅಭಿವೃದ್ಧಿ ಮಾಡಿದ್ದೀರಾ ನೀವು? ಪಂಚಾನಗಡಿಗಳಲ್ಲಿ ಯಾರು ಇದ್ದಾರೆ ಅಲ್ಪಸಂಖ್ಯಾತರು? ಏನು ಅಭಿವೃದ್ಧಿ ಕೊಟ್ಟಿದ್ದೀರಾ ನೀವು? ನಿಮ್ಮ NA ಹರೀಶ್ ಅವರು ಹೇಳ್ತಾರೆ, ಮೌಲಿ ಸಾಹೇಬ್ರಿಗೆ ಇದೆಲ್ಲ ಬೇಕಾಗಿಲ್ಲ, ಬರಬಾರ್ದು, ಇದರಲ್ಲಿ ನಿಮಗೆ ಕೇಳಿ ಟಿಕೆಟ್ ಕೊಡಬೇಕಾ ಅಂತ ಕೇಳ್ತಾರೆ ನೆಲಪಾಡವರು. ಇವರು NA ಹರೀಶ್ ಅವರು. ಅವ್ರ ಮಗ ಹೇಳ್ತಾನೆ, ಗಡ್ಡ ಬಿಟ್ಕೊಂಡು ಟೋಪಿ ಹಾಕೊಂಡ್ರೆ ಮುಸಲ್ಮಾನರು ಆಗ್ತಾರೆ ಅಂತ ಅವ್ರು ಕೇಳ್ತಾರೆ. ಇದೆಲ್ಲ ಧಕ್ಕೆ ಅಲ್ವಾ? ಇದು ಮೋಸ ಅಲ್ವಾ? ಟಾರ್ಗೆಟ್ ಮಾಡ್ತಾ ಇಲ್ಲ ಮುಸಲ್ಮಾನರಿಗೆ. ಕಾಂಗ್ರೆಸ್ನಲ್ಲಿ ಜಮೀರ್ ಅಹ್ಮದ್ ವರ್ಸಸ್ ರಿಜ್ವಾನ್ ಅರ್ಷದ್ ಟೀಮ್ ನಡುವೆ ಈ ಮುಸುಕಿನ ಗುದ್ದಾಟ, ಶೀತಲ ಸಮರ. ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತ ವಿಭಜನೆಗೆ ಕಾರಣ ಆಗುತ್ತಾ? ಇವರ ನಡುವಿನ ಅಧಿಕಾರದ ಕಿತ್ತಾಟ, ಬಹುಶಃ ಇವರ ರಾಜಕೀಯ
ಹಿತಾಸಕ್ತಿಗಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಜನರು ಬಲಿಯಾಗ್ತಾರ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಪ್ರಮುಖ ನಾಯಕರುಗಳೇ ಎಲ್ಲೊಂದು ಕಡೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಕೆಲಸವನ್ನು ಮಾಡಿದ್ರ. ಸರ್ 100% ಮುಸ್ಲಿಂ ಅವರು ಯಾವತ್ತಿದ್ರು ಕಾಂಗ್ರೆಸ್ ಪರವಾಗಿರೋದು, ನಾವು ಅವ್ರ ಪರವಾಗಿರೋದು. ಇದೆಲ್ಲ ಬಂದು ಹೂವಾಪೋಗಲಕ್ಕೆ ನಾವು ಮನೆ ಕೊಡಲ್ಲ. ಇವತ್ತು ಏನಾಗಿದೆ ಅಂದರೆ BJP ಅವ್ರಿಗೆ ಮುಂದಿನ ದಿನಕ್ಕೆ ಗೊತ್ತಾಗಿದೆ ಮುಸ್ಲಿಮರು ಓಟ್ ಇಲ್ಲದೆ ನಾವು ಗೆಲ್ಲಕ್ಕಾಗಲ್ಲ, ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಇವರು ಈ ಥರ ರೂಮರ್ಸ್ ಕಟ್ಟಿರ್ಕೊಂಡು ಈ ಥರ ಜನಕ್ಕೆ ಬೊಮ್ಮೆ ಮಾಡಿಕೊಂಡು ಈ ಥರ ತಿರುಗ್ತಾ ಇದ್ದಾರೆ. ಇದು ನಡೆಯಲ್ಲ, ಇದು ಆಗಲ್ಲ, ಇದು ಆಗದೆ ಕಾರ್ಯ. ಕೊನೆಯದಾಗಿ ಈ ಪ್ರಕರಣ ಇಲ್ಲಿಗೆ ಸುಖಾಂತ್ಯ ಆಗುತ್ತಾ ಅಥವಾ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ? ಬೇರೆ ಇನ್ನೂ ತುಂಬ ಜನರು ಇದ್ದಾರೆ ಅಲ್ಪಸಂಖ್ಯಾತ ನಾಯಕರುಗಳು. ಸರ್, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅದರ ಘನತೆ ಅದಕ್ಕೆ ತಕ್ಕಂತೆ ನಾವು ನಡ್ಕೋತಾ ಇದ್ದೀವಿ. JDS ಅವರು ಹೇಳ್ತಾ ಇದ್ರು ಮುಸ್ಲಿಂ ಅವ್ರು ಓಟ್ ಹಾಕಿಲ್ಲ ಅಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ. ಮುಸ್ಲಿಂ ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಮಾತ್ರ ಮುಸ್ಲಿಂ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ. ನಾವು ಸಮಾಜವನ್ನು ನಿರ್ಮಾಣ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಇವತ್ತು ಸರ್ ಕೊನೆಯದಾಗಿ ನಿಮ್ಮ ಜನಮನ ಕಾರ್ಯಕ್ರಮ ಒಂದೇ ಒಂದು ಪ್ರಶ್ನೆ BJP ಅವ್ರಿಗೆ, 2028ಗೆ ಮುಸಲ್ಮಾನರ ಓಟ್ ನಿಮ್ಗೆ ಬೇಕಾ? ಮುಸಲ್ಮಾನರಿಗೆ ಸೀಟ್ ಕೊಡ್ತೀರಾ? ಎಸ್ ಸರ್ ನೋ? ಇವಾಗ ನಿಮ್ಮ ಜನಮನ 2028ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಕ್ತ ಭಾರತ ಆಗೋದ್ರಲ್ಲಿ ಸರ್ ನೋಡಿ, ಮುಸ್ಲಿಂ ಅವರು ಇವತ್ತು ಆಂತರಿಕವಾಗಿ ಇಷ್ಟು ಮಾತಾಡ್ತಿದ್ದಾರೆ. ನಾವು ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ DK ಸಾಹೇಬ್ರು ಬ್ರದರ್ ಅಂದ್ರು ಅಂತ ಆಗ್ಲಿ, ಸಿದ್ದರಾಮಯ್ಯ ಅವ್ರನ್ನ CT ರವಿ ಅವರು ಸಿದ್ದರಾಮುಲ್ಲಾ ಖಾನ್ ಅಂದ್ರ ಅಂತಾಗ್ಲಿ, ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಈ ತರ ಎಷ್ಟೊಂದು ಅವರು ವೈಯಕ್ತಿಕ ವರ್ಚಸ್ಸನ್ನ ಎಷ್ಟು ತೇಜೋವಧೆ ಮಾಡಿದ್ರು. ಒಂದು ಹೆಣ ಬಿದ್ರೆ ಅದು ಮುಸ್ಲಿಮರು ಅಂದ್ರು. ಇಡೀ ರಾಜ್ಯದಲ್ಲಿ ಎಷ್ಟೆಲ್ಲ ಮುಸ್ಲಿಂ ಒಂದು ಸಣ್ಣ ಗಲಾಟೆ ಆದ್ರೆ ಅದು ಮುಸ್ಲಿಮರ ತಲೆಗೆ ಕಟ್ಟಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊನೆಯದಾಗಿ ಈಗ ಅವರು IAS ಅಥವಾ IPS ಸರ್ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ನಯವಂಚಕರು ಸರ್. ನಂಬಿಸ್ಬಿಟ್ಟು ಕತ್ಕೊಯ್ತಾರೆ. ಮುಸ್ಲಿಮ್ರು ಹುಷಾರಾಗಿರ್ಬೇಕಷ್ಟೇ ಸರ್. IAS IPS ನಾವು ಮಾಡಿದ್ವಿ ಅಂತಾರೆ ಸರ್. ಖಂಡಿತವಾಗ್ಲೂ ಏನು ಗೊತ್ತಾ, ಎಕ್ಸಾಮ್ ಬರ್ದು ಪಾಸ್ ಆಗಿರ್ಬೇಕು ಸರ್. ಅಂದು ಅನ್ನ ತಿಂದ ಮನೆಗೆ ದ್ರೋಹ ಮಾಡ್ತಾ ಇದ್ರು, ಇವತ್ತು ಬಿರಿಯಾನಿ ತಿಂದ ಮನೆಗೆ ದ್ರೋಹ ಮಾಡ್ತಾ ಇದ್ದಾರೆ ಸರ್. ಸರ್ ಕೊನೆಯದಾಗಿ ಸರ್, 2ನೇ ವಾರ್ಷಿಕೋತ್ಸವ ಮಾಡ್ತು ಕಾಂಗ್ರೆಸ್ ಪಕ್ಷ. ಆವಾಗ 28 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರತಿಯೊಂದು ನಮ್ಮ ಬೆಂಗಳೂರಿನ ರೋಡ್ ಮೇಲೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದವರು ದಯವಿಟ್ಟು ಮುಸಲ್ಮಾನರ ಜೊತೆನೂ ನುಡಿದಂತೆ ನಡೀರಿ ಅಂತ ಹೇಳುತ್ತಾ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಾರಲ್ಲ, ಮುಸಲ್ಮಾನರ ಪಾಲು ಮುಸಲ್ಮಾನರಿಗೂ ಕೊಡಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ. ಕೊನೆಯದಾಗಿ ಸರ್, ಇವ್ರ ಪ್ರಣಾಳಿಕೆಯಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂದ್ರು. ಎಲ್ಲೋಯ್ತು ಸರ್? ಅಲ್ಪಸಂಖ್ಯಾತರನ್ನು ಉದ್ಧಾರ ಮಾಡೋದು ಎಲ್ಲೋಯ್ತು ಸರ್? ಅರ್ಧ ಅಲ್ಲ ಸರ್, ಒಂದು ಪಿಕ್ಚರ್ ಟಿಕೆಟ್ ಕಾಸು ಕೊಟ್ಟಿಲ್ಲ ಸರ್ ಅವ್ರಿಗೆ. ಎಸ್ ಮೇಡಮ್, ಕೊನೆಯದಾಗಿ ಬರೀ ಘೋಷಣೆ ಮಾತ್ರ 10,000 ಕೋಟಿ ಅಂತ ಹೇಳಿದಷ್ಟೇ. ಯಾವುದನ್ನು ಅವರು ಏನೇ ಮಾಡಿದ್ರು ಅವ್ರ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಯಾವುದು ಮಾಡಿಲ್ಲ. ಬರೀ ಪುಸ್ತಕದಲ್ಲಿ ಘೋಷಣೆ ಆಗಿ ಉಳಿದಿದೆ ಅಷ್ಟೇ. ಮಾನ್ಯ ಸಿದ್ದರಾಮಯ್ಯನವರು ಬರೀ ಕುರ್ಚಿ ಕಾದಾಡದಲ್ಲಿದ್ದಾರೆ. ಯಾವುದೇ ಅಭಿವೃದ್ಧಿ ಬಗ್ಗೆ ಅವರಿಗೆ ಗಮನನೇ ಇಲ್ಲ. ನೀರಿಲ್ಲದೆ ಜನರು ಹಾಹಾಕಾರದಲ್ಲಿದ್ದಾರೆ. ಬದಲಾವಣೆ ಆಗಲಿದೆ. ಎಲ್ಲ ಮುಸಲ್ಮಾನರು BJPಗೆ ಮತವನ್ನು ಹಾಕ್ತಾರೆ. ಮನೆಯೊಂದು 2 ಬಾಗಿಲು. ಇವಾಗ ಇವ್ರು ಏನಂದ್ರು, ಕಾಂಗ್ರೆಸ್ ಇಂದ ಮುಸಲ್ಮಾನರು ಅಂದ್ರು. ಇದೇ GBಯಲ್ಲಿ ತೋರಿಸ್ತೀವಿ. ಕಾಂಗ್ರೆಸ್ ಇಲ್ಲ ಅಂದ್ರೆ ನಿಮ್ಮ ಯೋಗ್ಯತೆ ಏನಂತ? ಸರ್, ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರ ಹತ್ರ ಬಂದು ಮತದಾನ ಕೇಳಿದರೆ ಅವರು ನಾಚಿಕೆ ಇರಬೇಕು. ನಾಚಿಕೆ ಇದ್ರೆ ಕೊನೆಯದಾಗಿ ಕಾಂಗ್ರೆಸ್ ಅವರು ಮುಸ್ಲಿಂ ಪರವಾಗಿದ್ದೆ. ಏನು ಜಾತಿ ಬಗ್ಗೆ ಓಟ್ ಕೇಳಲ್ಲ ರೀ, ಅಭಿವೃದ್ಧಿ ಬಗ್ಗೆ ಕೇಳೋದು. ರಿಜ್ವಾನು ನಮ್ಮ ಪರವಾಗಿದ್ದಾರೆ, ಜಮೀರ್ ಅವರು ನಮ್ಮ ಪರವಾಗಿ, ಮುಸಲ್ಮಾನರು ನಮ್ಮ ಪರವಾಗಿ. ಸರ್ ಮುಂದೆ ಎಲ್ಲ ಸರಿ ಹೋಗುತ್ತೆ. ಆಮ್ ಆದ್ಮಿ ಪಕ್ಷನೇ ಪರ್ಯಾಯ. ಭಾರತ್ ಮಾತಾ ಕಿ ಜೈ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೇನೆ.